Hello, hi, welcome or welcome back to Shrek YouTube channel. I hope you guys are doing amazing. ಇವತ್ತು ನಾವು ಹಾಸ್ಪಿಟಲಲ್ಲಿದ್ದೀವಿ. ಇದು ಲಾಸ್ಟ್ ಸರ್ಜರಿ ಪ್ರೊಸೀಜರ್ ಎಲ್ಲ ಒಂದು ಮುಗಿದಾದ್ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಫೈನಲಿ ದ ಡೇ ಹ್ಯಾಸ್ ಕಮ್ ಟು ಸೇ ಗುಡ್ ಬಾಯ್ ಟು ಹಾಸ್ಪಿಟಲ್ ಅಲ್ವಾ ಬೇಬಿ? ಸೊ ಇವಾಗ ನನ್ನ ಹಸ್ಬೆಂಡ್ ಅಲ್ಲಿ ನಮಸ್ಕಾರ. ಅವ್ರು ಹೇಳ್ತಿದ್ದಾರೆ ದೊಡ್ಡ ನಮಸ್ಕಾರ ಅಂತ. ಡೆಫಿನೆಟ್ಲಿ ದೊಡ್ಡ ನಮಸ್ಕಾರ. ಈಡ್ಗಾಯಿ ಏನೇನೋ ಹೊಡಿತಾರಲ್ಲ ಆ ಥರ ಹೊಡೆದು ಇನ್ಮೇಲೆ ಇದು ಮುಗೀತಪ್ಪ ಅಂತ ಅಂದ್ಬಿಟ್ಟು ಅಂತ ಹೋಗ್ತಾ ಇದ್ದೀವಿ. ಸಕ್ಸಸ್ಫುಲಿ ಎಲ್ಲ ಇವಾಗ ಸದ್ಯಕ್ಕಾಗಿದೆ. ಎಲ್ಲ ನನ್ನ ಹಸ್ಬೆಂಡ್ ಸರ್ಜರಿ ಎಲ್ಲದೂ ನೀಟಾಗಾಗಿದೆ. ಆ್ಯಂಡ್ ಇವತ್ತು ನಮಗೆ ಡಿಸ್ಚಾರ್ಜ್ ಟೈಮ್. ಸೊ ನಾನು ಎಲ್ಲದೂ ರೆಕಾರ್ಡ್ ಮಾಡಿದ್ದೀನಿ. ಫಸ್ಟ್ ಇಂಟ್ರಡಕ್ಷನ್ ವಿಡಿಯೋ ನಾನು ಇವಾಗಲೇ ಫಸ್ಟ್ ರೆಕಾರ್ಡ್ ಮಾಡ್ತಾ ಇರೋದು ಟು ಲೆಟ್ ಯು ಗೈಸ್ ನೋ. ಆ್ಯಂಡ್ ಐ ಥಿಂಕ್ ಐ ಜಸ್ಟ್ ಕೇಮ್ ಹಿಯರ್ ಟು ಟೆಲ್ ಯು ಗೈಸ್ ದಟ್ ಎಲ್ಲ ಸರಿ ಹೋಗಿದೆ. ಇನ್ನು ಜಸ್ಟ್ ಮನೆಗೆ ಹೋಗೋದು ಆ್ಯಂಡ್ ರೆಡಿ ಆಗೋದು ಎಲ್ಲ ಫಿಸಿಕಲಿ, ಮೆಂಟಲಿ, ಫಿನಾನ್ಷಿಯಲಿ ಅಂತ ಹೇಳ್ತಾ ನೀವು ನೋಡ್ಕೊಂಡು ಬನ್ನಿ ಈ ಒಂದು ಲಾಸ್ಟ್ ಸರ್ಜರಿ ಜರ್ನಿ ಹೇಗಿತ್ತು ಅಂತ. ಹೌ ಆರ್ ಯು ಫೀಲಿಂಗ್ ಬೇಬಿ ಲಾಸ್ಟ್ ಸರ್ಜರಿ? Last and I final. want to say anything. Things will be better. ಭಯ ಆಗ್ತಾ ಇದೆಯಾ? ನೀನು ಹೋಗ್ತಿರ್ತೀರಾ? ಸ್ಪೆಕ್ಸ್ ಇಲ್ಲ ಇದೆಯಾ? ಭಯ ಆಗ್ತಾ ಇದೆಯಾ? ಇಲ್ಲಿ ಕರ್ಕೊಂಡು ಹೋಗ್ತಿರ್ತಾ ಇದ್ದು ನಿಮಗೆ ಎಲ್ಲ ಆಯ್ತು ಇದೆಲ್ಲ ಸ್ಕ್ಯಾರ್ ಗೊತ್ತಿಲ್ಲ ನಿಮಗೆ ದಬ್ಬ 6ಗೆ ಹೊಡಿವಾ ಏನಾದ್ರು? I don't want to say anything. ನೋ ಲಾಸ್ಟ್ ಒನ್ ನೋ ಬೇಬಿ. ನಿಂಗೆ ಹೆಂಗೆ ಅನಿಸ್ತಾ ಇದೆ ಹೋಗಿ? ಹೋಗೋಕ್ಕಿಂತ ಮುಂಚೆ ಒಂದು ಕಾಯಿ ಹೊಡೆದ್ಬಿಟ್ಟು ಹೋಗ್ಬಿಡೋಣ ಸೊ ದಟ್ ವಿಲ್ ನಾಟ್ ಕಮ್ ಬ್ಯಾಕ್ ಅಗೈನ್. ಅಷ್ಟೇ. ದಟ್ ಇಸ್ ಓನ್ಲಿ ಫೀಲಿಂಗ್ ಐ ಹ್ಯಾವ್. ಲಾಸ್ಟ್ ಯು ಕ್ಯಾನ್ ಡೂ ಇಟ್. ಓಕೆ, Almost last and ವಿಲ್ ಬಿ ಬೆಸ್ಟ್. ಕೀಕಿನ ಇಲ್ಲಿ ಓಟಿ ಕರ್ಕೊಂಡು ಹೋಗ್ತಿದ್ದಾರೆ. ಒನ್ ಲಾಸ್ಟ್ ಸರ್ಜರಿ. ಯಪ್ಪ ಹೆಂಗಿದೆಲ್ಲ ಕಳೀತು ಅಂತ ಅನ್ನಿಸ್ತಾ ಇದೆ. ವಿಡಿಯೋದಲ್ಲಿ ನೋಡಿ ಇವಾಗ ಹಿಂಗೆ ಹೋಗ್ತಿದ್ದಾನೆ. ಈ ಒಂದು ಕ್ಲಿಪ್ಪಿಂಗಲ್ಲಿ ಇವ್ನು ಆಲ್ರೆಡಿ ಸರ್ಜರಿ ಆಗೋಗ್ಬಿಟ್ಟಿದೆ. ಈ ಥರ ಹಾರ್ಡ್ ಡೇಸ್ ನಮಗೆ ಹಿಂಗೆ ಶಾರ್ಟ್ ಆಗಿ ವಿಡಿಯೋ ಥರ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಅಲ್ವಾ? ಬಟ್ ಎನಿವೇಸ್ ಇವನ್ ಸರ್ಜರಿ ಫೈನಲಿ ಮುಗೀತು ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಹೌ ಆರ್ ಯು ಫೀಲಿಂಗ್ ಆಫ್ಟರ್ ಸರ್ಜರಿ? feeling good. Finally Done. dusted. Done and dusted. No more coming back. One last time. ಭಯ ಆಗ್ತಿತ್ತಾ? Yeah, obviously. ತುಂಬ ಭಯ ಆಗ್ತಿತ್ತು. ಅಷ್ಟೊಂದೇನಿಲ್ಲ. ರೈಟ್ ಲೆಗ್ ಸರ್ಜರಿ ಆಗಿತ್ತಲ್ಲ, ಸೊ ಅಷ್ಟೊಂದೇನು ಭಯ ಇಲ್ಲ. Good. Get well soon. Thank you. Bye. Bye. ಸೊ ನಾವು ಹಾಸ್ಪಿಟಲಲ್ಲಿದ್ದೀವಿ. ನಾನು ಮತ್ತು ನನ್ನ ಹಸ್ಬೆಂಡ್. ಅಂದರೆ ನಮ್ಮ ಮನೇಲಿ ಇನ್ನು ಯಾರು ಇರೋಕ್ಕೆ ಸಾಧ್ಯ? ನಮ್ಮ ಪಪ್ಪ, ಆಮೇಲೆ ನನ್ನ ಅಕ್ಕನ ಮಗ ಅವ್ಯುಕ್. ಯಾಕೆಂದರೆ ನಮ್ಮ ಮನೇಲಿ ಹ್ಯಾಪಿ ಇದ್ದಾನಲ್ಲ, ಅವನ್ನ ಒಬ್ಬನೇ ಬಿಟ್ಟಿರೋಕ್ಕಾಗಲ್ಲ. ಸೊ ಈ ಒಂದು ಪ್ರಾಸೆಸ್, ಈ ಒಂದು ಜರ್ನಿಲಿ ಏನಿತ್ತು, ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ದಲೆ ಐ ಥಿಂಕ್ ನಾನು ಇವತ್ತು ಇಷ್ಟು ಆರಾಮಾಗಿ ಕುತ್ಕೊಂಡು ವಾಯ್ಸ್ ಓವರ್ ಆಗಿರ್ಬೋದು ಅಥವಾ ಎಡಿಟಿಂಗ್ ಆಗಿರ್ಬೋದು, ನನ್ನ ಒಂದು ಈ ಚಾಲೆಂಜಿಂಗ್ ಡೇಸ್ ಏನಿತ್ತು ಇದನ್ನೆಲ್ಲ ತುಂಬ ಈಸಿಯಾಗಿ ಆಗಿದೆ ಅಂದರೆ ಕಂಪ್ಲೀಟ್ಲಿ ಇದು ನನ್ನ ಫ್ಯಾಮಿಲಿಯಿಂದಾನೆ. ಸೊ ಇಲ್ಲಿ ನನ್ನ ಪಪ್ಪ ವಿಡಿಯೋ ಕಾಲ್ ಮಾಡಿ ಹೇಗಿತ್ತು, ಹೇಗಾಯಿತು ಅಂತೆಲ್ಲ ಕೇಳ್ತಾಯಿದ್ರು. ಅವ್ರಿಗೆ ಆ್ಯಕ್ಚುಲಿ ಬರಬೇಕು ಅಂತ ಇತ್ತು, ಬಟ್ ಅವ್ರಿಗೆ ಅಷ್ಟು ಐಡಿಯಾ ಇಲ್ಲ ಹೇಗೆ ಹೆಂಗೆ ಬಸ್ ಹತ್ತೋದು, ಹೆಂಗೆ ಇಲ್ಲಿಗೆ ಬರಬೇಕು, ಯಾವ ಏರಿಯಾ, ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಗೊತ್ತಾ, ನಂಗೆ ಎಷ್ಟು ಖುಷಿ ಆಗ್ತಿದೆ. ನಾವು ಈ 10th ಸ್ಟ್ಯಾಂಡರ್ಡ್ ಎಲ್ಲ ಎಕ್ಸಾಮ್ ಪಾಸ್ ಆಗಿ ಡಿಸ್ಟಿಂಕ್ಷನ್ಸ್ ಎಲ್ಲ ಬಂದು ದಬಾಕಿದ್ದಾಗ ನಮ್ಮ ಪೇರೆಂಟ್ಸ್ ಊರಾಗೆಲ್ಲ ಕಾಲ್ ಮಾಡಿಕೊಂಡು ನನ್ನ ಮಗಳು ಹಂಗೆ ತೆಗ್ದಿದ್ಲು ಗೊತ್ತಾ, ನಿಮ್ಮ ಮಗಂದು ಎಷ್ಟು, ಅಥವಾ ನನ್ನ ಮಗ ಹಿಂಗೆ ತೆಗೆದ್ರು, ನಿಮ್ಮ ಮಗಳು ಅಂತೆಲ್ಲ ಕೇಳ್ತಾರಲ್ಲ, ಆ ಥರ ನಾನು ಕಾಲ್ ಮಾಡಿ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೆ. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ಅಕ್ಷತಾ, ಕಿಶೋರ್ ಮತ್ತು ಮೊನಿಷಾ ಇವ್ರು ಎಲ್ಲರಿಗೂ ನಾನು ಕಾಲ್ ಮಾಡಿ ಮೆಸೇಜ್ ಮಾಡಿ ಇನ್ಫಾರ್ಮ್ ಮಾಡಿದೆ. ಇಟ್ ವಾಸ್ ಸೋ ಗುಡ್ ಗೊತ್ತಾ. ಒಂಥರ ಮೊಮೆಂಟ್ನ ನಾನು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಅದೇ ಹೇಳ್ತಾರಲ್ಲ, ಒಳ್ಳೆ ದಿನಗಳಾಗಲಿ ಅಥವಾ ಒಳ್ಳೇದು ಆಗಬೇಕು ಅಂದರೆ ಫಸ್ಟ್ ಕೆಟ್ಟದ್ದು ಕಳಿಬೇಕು ಅಂತ. ಹಾಗೆ ನನಗೆ ನಾನೇ ಸಮಾಧಾನ, ನಾನು ನನ್ನ ಹಸ್ಬೆಂಡ್ ಓಕೆ ಇಷ್ಟೆಲ್ಲ ಮುಗ್ದಿದೆ, ಇನ್ನು ಕಷ್ಟ ಕಾಲಗಳು ನಮಗೆ ಬರಲ್ಲ,
ಈ ದಿನಗಳೆಲ್ಲ ಈ ಹಾಸ್ಪಿಟಲಿಂದ ಹೋಗ್ತಾನೆ ನಮ್ಗೆಲ್ಲ ಕಳ್ದೋಗುತ್ತೆ ಅಂದ್ಬಿಟ್ಟು ಅಂತ. ಈ ಒಂದು ಜರ್ನಿಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಎಂತ ದೊಡ್ಡ ದೊಡ್ಡ ಪಾಠಗಳನ್ನ ಕಲ್ತಿದೀವಿ ಅಂದ್ರೆ, ದುಡ್ಡು ಕೊಟ್ರು ನಮ್ಗೆ ಅಂತ ಪಾಠಗಳನ್ನ ನಾವು ಫ್ಯೂಚರಲ್ಲಿ ಮತ್ತೆ ಕಲಿಯೋಕ್ಕೂ ಸಿಗಲ್ಲ. ಆ್ಯಂಡ್ ಯಾರು ಅದನ್ನ ಕಲಿಬೇಕು ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ. ಹೆಂಗೆ ಅಂದ್ರೆ ಇವ್ನ್ಗೆ ಏವಿಯನ್ ಬರೋ ಟೈಮಲ್ಲಿ ಒಂದು 100 ಜನ ನಮ್ ಜೊತೆ ಇದ್ರು ಅಂದ್ರೆ, ಫಸ್ಟ್ ಸರ್ಜರಿ ಆಗ್ಬೇಕಾದ್ರೆ ಆಲ್ರೆಡಿ ಒಂದು 80 ಪೀಪಲ್ ಆಗಿದ್ರು. ಆಮೇಲೆ ಸೆಕೆಂಡ್ ಸರ್ಜರಿಲಿ ಒಂದು 70 ಏನೋ ಆಗಿದ್ರು ಅನ್ಕೊಳ್ಳೋಣ. ಬಟ್ ಈ ಒಂದು ಥರ್ಡ್ ಸರ್ಜರಿಲಿ ಏನಾಯ್ತು ಅಂದ್ರೆ ಜಸ್ಟ್ 10 ಪೀಪಲಿಗೆ ಬಂದ್ಬಿಟ್ರು ನಮ್ಮ ಲೈಫಲ್ಲಿ ಗೊತ್ತಾ? ನನ್ಗೆ ನನ್ನ ಹಸ್ಬೆಂಡ್‌ಗೆ ಫುಲ್ ಶಾಕ್. ಓಹ್ ಮೈ ಗಾಡ್! ನಮ್ ಈ ಸಿಚುವೇಷನಲ್ಲಿ ಈ ಥರ ಹಿಂಗ್ ಗೊತ್ತಿದ್ರುನು ಅವ್ರು ಈ ಥರ ನಮ್ನ ಟ್ರೀಟ್ ಮಾಡ್ತಾರಾ? ಈ ಥರ ನಮ್ ಜೊತೆ ಮಾತಾಡ್ತಾರಾ? ಅಂತೆಲ್ಲ. ನೀವು ಕೇಳ್ಬೋದು ಅಥವಾ ಅನ್ಕೊಳ್ಬೋದು, ಅಯ್ಯೋ! ಅದ್ ಏನಾಯ್ತು ಹೇಳಿ? ನೀವ್ ಹಿಂಗ್ ಹೇಳಿದ್ರೆ ಅರ್ಥ ಆಗಲ್ಲ ಅಂತ. ನಾನಿಲ್ಲಿ ಕುತ್ಕೊಂಡ್ ಹೇಳಕ್ಕಾಗಲ್ಲ ಡೀಟೇಲ್ಡ್ ಆಗಿ ಅವ್ರು ಹಂಗ್ ಮಾಡಿದ್ರು ನಂಗೆ ಇವ್ರು ಹಿಂಗ್ ಮಾಡಿದ್ರು, ನಮ್ಮಿಬ್ರಿಗೂ ಅವ್ರು ಹಿಂಗ್ ಟ್ರೀಟ್ ಮಾಡಿದ್ರು ಅಂತೆಲ್ಲ ನಾನು ಡೆಫಿನಿಟ್ಲಿ ಅದನ್ನೆಲ್ಲ ಕುತ್ಕೊಂಡು ಡೀಟೇಲ್ಡ್ ಆಗಿ ಹೇಳ್ಬಿಟ್ರೆ ಇದು ಕತೆ ಎಲ್ಲ ಜೀವನ ಆಗ್ಬಿಡುತ್ತೆ ಆಮೇಲೆ. ಮುಂಚೆ ಎಲ್ಲ ಹೆಂಗ್ ಅನ್ಸ್ತಿತ್ತಂದ್ರೆ ಬಿಡು ಓಕೆ ಫೈನ್ ಏನೋ ಮೇ ಬಿ ಅವ್ರಿಗೆ ಗೊತ್ತಿಲ್ದೇನೋ ಮಾಡಿದ್ದಾರೆ, ಗೊತ್ತಿಲ್ದೇನೋ ಮಾತಾಡ್ತಾರೆ. ಬಿಡು ಹೋಗ್ಲಿ ದೊಡ್ಡೋರಲ್ವಾ ಅಥವಾ ಏ ಬಿಡು ನಮ್ ಏಜ್ ಫ್ರೆಂಡ್ಸ್ ಅಲ್ವಾ ಅಂತ ಅನ್ಕೊಳ್ಬೋದು. ಬಟ್ ಈ ಸತಿ ಹೆಂಗ್ ಅನ್ಸ್ತು ಅಂದ್ರೆ ನನ್ಗೆ ನನ್ನ ಹಸ್ಬೆಂಡ್‌ಗೆ ಲಿಟ್ರಲಿ ದೇವ್ರು ನಮ್ಗೆ ಕಪ್ಪಾಳು ಕೊಡದ್ಬಿಟ್ಟು ತೋರಿಸ್ತು. ಅಯ್ಯೋ ಲೂಸು ನಿನ್ ಕಣ್ಮುಂದೆ ಇರೋದು ಹಾಲಲ್ಲ, ಆಲ್ಕೋಹಾಲು ಅಥವಾ ಕಾಮಾಲೆ ಹಾಲು ಅಂತಾರಲ್ಲ ಹಂಗೆ. ನೀನ್ ಇನ್ನ ಅವ್ರನ್ನ ನಂಬಿ ಓವರ್ ಆಗಿ ರೆಸ್ಪೆಕ್ಟ್ ಕೊಟ್ರೆ, ನೀವು ಈ ಸ್ಟೇಜಲ್ಲಿ ಬಂದು ನೀನ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಿನ್ನಂತ ಲೂಸರ್ ಯಾರು ಇಲ್ಲ ಅನ್ನೋ ತರ ತೋರಿಸ್ಬಿಡ್ತು ದೇವ್ರು ಅಂತ ಅನ್ನಿಸ್ತು ನಮ್ಮಿಬ್ರಿಗೂ. ಐ ಥಿಂಕ್ ಇದ್ ಬೇಕಿತ್ತು ಅನ್ಸುತ್ತೆ ನಮ್ಗೆ. ತಿಳ್ಕೋಬೇಕಿತ್ತು ನಾವ್ ಯಾರ್ಯಾರ್ ಹೆಂಗೆ, ಏನು ಅಂದ್ಬಿಟ್ಟು ಅಂತ. ಆ್ಯಂಡ್ ಅದ್ರ ಮಧ್ಯದಲ್ಲಿ ಇರಿಟೇಷನ್ ಬೇರೆ ಮಾಡೋರು ಜನ್ಗಳು. ಹೆಂಗೆ ಅಂದ್ರೆ, ಬರ್ಬೇಕಾ? ನೀನ್ ಬರ್ಬೇಕಂದ್ರೆ ಹೇಳು ನಾನ್ ಬರ್ತೀನಿ. ಅವ್ರನ್ನ ಕರ್ಕೊಂಡ್ ಬರ್ತೀನಿ, ಇವ್ರನ್ನ ಕರ್ಕೊಂಡ್ ಬರ್ತೀನಿ. 1000 ಸತಿ ಕಾಲ್ ಮಾಡಿ ಯಪ್ಪಾ! ಹಿಂಗೂ ಇರ್ತಾರ ಜನ ಅನ್ಸ್ಬಿಡ್ತು. ಫಸ್ಟ್ ಆಫ್ ಆಲ್ ನಮ್ಮ ಆ ಸ್ಟೇಜಲ್ಲಿ ನಾನು ಮತ್ತೆ ನನ್ನ ಹಸ್ಬೆಂಡ್, ನಮ್ಮ ಅಕ್ಕ, ಪಾಪ, ಬಾವ ಎಲ್ಲ ಓಡಾಡ್ಕೊಂಡ್ ಬಿದ್ದಿದೀವಿ. ಯಪ್ಪಾ! ಈ ಥರನೂ ಜನ ಬಂದ್ರೆ ಬಂದ್ಬಿಡ್ಬೇಕು ನೋಡಕ್ಕೆ. ಫಸ್ಟ್ ಆಫ್ ಆಲ್ ಇವಾಗ ಮದ್ವೆಗೋ ಅಥವಾ ಗೃಹ ಪ್ರವೇಶಕ್ಕೋ ಯಾರೋ ಒಬ್ರು ಕರೀತಾರೆ ಅಂದ್ರೆ, ಅವ್ರು ಹಂಗೆ ಫೋನ್ ಮಾಡಿ ಕೇಳ್ತಾರ, "ಬರ್ಬೇಕಾ? ನಿಮ್ ಫಂಕ್ಷನ್‌ಗೆ ಬರ್ಲಾ? ಹೆಲ್ಪ್ ಮಾಡ್ಲಾ?" ಅಂತೆಲ್ಲ ಕೇಳ್ತಾರ ಯಾರಾದ್ರೂ. ಓಹ್ ಮೈ ಗಾಡ್! ಇಟ್ಸ್ ಸೋ ಇರಿಟೇಟಿಂಗ್ ಅನ್ಸ್ಬಿಡ್ತು ನನ್ಗಂತೂ ಅಂತ ಜನ್ಗಳ್ನ ನೋಡಿ. ನಾನು ನನ್ನ ಹಸ್ಬೆಂಡ್ ಫುಲ್ ಶಾಕ್. ಇದೇನ್ ಮದ್ವೆ ಮನೆನಾ? ಬರ್ಬೇಕಾ? ತಿಂತೀಯಾ? ಅದೇನ್ ಉಪಚಾರ ಮಾಡೋದಿಕ್ಕೆ? ಅರ್ಥ ಆಗಲ್ವಾ ಅನ್ಸ್ಬಿಡ್ತು. ಅಂದ್ರೆ ಕೆಲವೊಬ್ರೊಬ್ರು ಇರ್ತಾರ್ ಗೊತ್ತಾ? ಎಲ್ಲಾರ್ ಹತ್ರ ಒಳ್ಳೆಯವ್ರಾಗ್ಬಿಡ್ಬೇಕು ನಾವು. ಗುಡ್ ಬುಕ್ಸ್ ಅಲ್ಲಿ ಇರ್ಬೇಕು ಅಂತಾರಲ್ಲ ಹಂಗೆ. ಸೊ ಐ ಥಿಂಕ್ ಅದು ನಮ್ಮ ಹತ್ರ ಇನ್ಮೇಲೆ ವರ್ಕೌಟ್ ಆಗಲ್ಲ ಅಂತ ನಾವ್ ಅನ್ಕೊಂಡ್ವಿ. ಈ ತರ ತುಂಬಾ ಇನ್ಸಿಡೆಂಟ್‌ನ ನೋಡ್ಬಿಟ್ವಿ ನಮ್ ಲೈಫಲ್ಲಿ ಈ ಸರ್ಜರಿಲಿ. ಓಹ್ ಮೈ ಗಾಡ್! ಝಿಲ್ಲ ಅನ್ಸ್ಬಿಡ್ತು. ಬಟ್ ಎನಿವೇಸ್ ಅದರ್ ದ್ಯಾನ್ ದ್ಯಾಟ್ ಇಲ್ಲಿ ನಾನ್ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಹಸ್ಬೆಂಡ್‌ಗೆ ನಾನ್ ಟ್ರೈನ್ ಮಾಡ್ತಾ ಇದ್ದೀನಿ. ಹೇಗೆ ಮೆಡಿಟೇಟ್ ಮಾಡ್ಬೇಕು ಆ್ಯಂಡ್ ಹೇಗೆ ನೀನು ಎಕ್ಸರ್ಸೈಸ್ ಮಾಡಿ ಸ್ವಲ್ಪ ಹಂಗೆ ವಾಕಿಂಗ್ ಮಾಡ್ಬೇಕು ಅಂತ. ಇದು ಸರ್ಜರಿ ಆಗಿ ಸೆಕೆಂಡ್ ಡೇ ಇದು. 18th ಸರ್ಜರಿ ಅಂದ್ರೆ 19th ಆಫ್ ಜುಲೈದು. ಲಾಸ್ಟ್ ಸರ್ಜರಿಲಿ ಅವನು ಕಾನ್ಫಿಡೆಂಟ್ ಇರ್ಲಿಲ್ಲ. ಬಟ್ ಅವನು ಕ್ವಿಕ್ ಆಗಿ ಬಾಡಿ ರೆಸ್ಪಾಂಡ್ ಮಾಡ್ತು. ಈ ಸರ್ಜರಿಲಿ ಅವನು ತುಂಬಾನೇ ಕಾನ್ಫಿಡೆಂಟ್ ಆಗಿದ್ದ. ಆದ್ರೆ ಬಾಡಿ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡ್ಲಿಲ್ಲ. ಅಂದ್ರೆ ವಾಕಿಂಗ್ ಆಗಿರ್ಬೋದು ಅಥವಾ ಅವ್ನು ಎದ್ದು ಕುತ್ಕೊಳ್ಳೋದಾಗಿರ್ಬೋದು ಎಲ್ಲ ತುಂಬಾ ಟೈಮ್ ತಗೊಳ್ತು. ವಾಕಿಂಗ್ ಅಂದ್ರೆ ಅವನೇನದು ವಾಕರ್ ಇಟ್ಕೊಂಡು ಫುಲ್ಲು ಇಡೀ ಫ್ಲೋರ್‌ನ ಓಡಾಡೋದು ಅಥವಾ ವಾಕರ್ ಇಲ್ದಲೆ ಓಡಾಡೋದು ಆ ಥರ ಅಪ್ರೂವಲ್ ಅಲ್ಲ. ಅವ್ನ ಬಾಡಿಲಿ ಅಥವಾ ಅವ್ನ ಮೈಂಡಲ್ಲಿ ಒಂದು ಕಾನ್ಫಿಡೆಂಟ್ ಬರ್ಬೇಕು. ಅವನೇ ಕೆಳಗಡೆ ಅಂದ್ರೆ ಇವಾಗ ನಾವ್ ಇಲ್ಲಿಂದ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಕ್ಯಾಬ್ ಅಥವಾ ಕಾರ್ ಏನಿರುತ್ತೆ ಅಲ್ಲಿ ಅವನು ಒಳಗಡೆ ಕಾಲ್‌ನ ಅವನೇ ಒಂದ್ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆದ್ರೆ ಅವ್ನು ಒಳಗಡೆ ಕಾಲ್ ಇಡ್ಬೇಕಲ್ವಾ? ಕಾರ್ ಒಳಗಡೆ ಕೂತ್ಕೊಳ್ಬೇಕು ಅಂದ್ರೆ ಅದು ಮೂವ್ ಆಗ್ಬೇಕು ಬಾಡಿ. ಸೊ ಆ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗ್ಬೇಕು ಅಂತ ಇಲ್ಲಿ ನಾವು ಡಾಕ್ಟರ್ ಹತ್ರ ಅಪ್ರೂವಲ್ ಹಾಗೆ ಅವ್ರು ಕೊಡೋದು. ಸೊ ದಟ್ ನೀವು ಇಲ್ಲ ಹೋಗ್ಬೋದು ಮನೆಗೆ ಅನ್ನೋದಕ್ಕೆ ಮಾತ್ರ ಅವರು ಒಂದು ಅಪ್ರೂವಲ್ ಕೊಡ್ತಾರೆ. ಅಲ್ಲಿ ನೀವು ವಾಕ್ ಮಾಡ್ಬೋದು, ರನ್ ಮಾಡ್ಬೋದು. ಅದಕ್ಕೆ ಇನ್ನ ಒಂದು ಅಟ್‌ಲೀಸ್ಟ್ 5-6 ವೀಕ್ಸ್ ಬೇಕು. ಅಲ್ಲಿವರೆಗೂ ಒಂದು ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡ್ಬೇಕು. ಕಾಲ್ ಕೆಳಗಡೆ ಇಡಂಗಿಲ್ಲ. ಒಂದೇ ಒಂದು ಮಿಲಿಗ್ರಾಮ್ ಭಾರ ಕೂಡ ಬಿಡಂಗಿಲ್ಲ. ಸೊ ಆ ಥರ ನಾವು ಅವ್ನ ನೋಡ್ಕೊಳ್ಬೇಕು ಅಂದ್ರೆ ಅವ್ನಿಗೊಂದು ಚಿಕ್ಕ ಕಾನ್ಫಿಡೆಂಟ್ ಇಲ್ಲಿ ಬಿಲ್ಡ್ ಆಗ್ಬೇಕು. ಓಕೆ ನಾನೇ ಬಂದೆ ಅನ್ನೋದು. ಆ್ಯಂಡ್ ಅವನೇ ಕೂತ್ಕೊಳ್ಬೇಕು ಅವ್ನ ಮನೆಗೆ ಕರ್ಕೊಂಡು ಹೋಗೋದಿಕ್ಕಲ್ವಾ. ಸೊ ಅದಕ್ಕೆ ನಾವಿಲ್ಲಿ ಪ್ರಿಪೇರ್ ಮಾಡ್ತಾ ಇದ್ವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಅನ್ಕೊಂಡ್ವಿ ನಮ್ಮ ಅಕ್ಕ, ನಮ್ಮ ಬಾವಗೂ ಸರ್ಪ್ರೈಸ್ ಅಂದ್ರೆ ನಮ್ಮ ಫ್ಯಾಮಿಲಿಗೆ ಸರ್ಪ್ರೈಸ್ ಮಾಡೋಣ ಅಂತ. ಯಾಕೆ ಅಂತಂದ್ರೆ ಪಾಪ ಅವ್ರು ಡೇ ಒನ್ ಇಂದ ನಮ್ಮ ಜೊತೆ ಇದ್ದಾರೆ. ನಮಗೆ ಒಂಥರ ಬೇಜಾರು. ಅಯ್ಯೋ! ನಾವು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೀವಿ ಅಂತ. ಡೆಫಿನಿಟ್ಲಿ ಅವ್ರು ಯಾವತ್ತೂ ಅನ್ಕೊಳ್ಳಲ್ಲ ಅವ್ರು ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಂತ. ಬಟ್ ನಮಗೆ ಇಲ್ಲ ಏನು ನಾವೇ ಹೋಗಿ ಒಂದು ಸರ್ಪ್ರೈಸ್ ಮಾಡೋಣ ಅವ್ರಿಗೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಫೇಲ್ ಆಯ್ತದು. ಅವನಿಗೆ ನಡಿಲಿಕ್ಕಾಗ್ಲಿಲ್ಲ ಅಷ್ಟು. ತುಂಬಾ ತಲೆ ಚಕ್ಕರ್ ಹೊಡಿತಾ ಇತ್ತು. ಅವನೇ ಹೇಳ್ಬಿಟ್ಟ, "ಬೇಬಿ ನನ್ನ ಕೈಲಿ ಆಗ್ತಾ ಇಲ್ಲ. ಮಂಡೇನೇ ಹೋಗೋಣ ಪರವಾಗಿಲ್ಲ.
ಇವತ್ತೊಂದಿನ ಇಲ್ಲೇ ಉಳ್ಕೊಳ್ಳೋಣ ಅಂತ. ನಾನು ನನ್ನ ಹಸ್ಬೆಂಡ್ ತುಂಬಾ ಮಾತಾಡ್ತೀವಿ. ಯೂಶುವಲಿ ಅದನ್ನ ನಾನು ತುಂಬಾ ಕಡೆ ತುಂಬಾ ವ್ಲಾಗ್ಸಲ್ಲಿ ಕೂಡ ಹೇಳಿದ್ದೀನಿ. ಬಟ್ ಈ ಒಂದು ಜರ್ನಿ ಏನಿತ್ತು ನಮಗೆ 6 ಮಂತ್ಸ್ ಏನ್ ನಾವು ಗೋ ಥ್ರೂ ಮಾಡಿದ್ವಿ, ಈ ಬಿಟ್ವೀನಲ್ಲಿ ನಮ್ಗೆ ಹೆಂಗಿತ್ತು ಅಂತಂದ್ರೆ ಬರೀ ನಮ್ದು ಈ ಸರ್ಜರಿ ಬಗ್ಗೆನೇ ಟಾಕ್ಸ್ ಇತ್ತು. ಲೈಕ್ ಇದು ಹಿಂಗಾಯ್ತಲ್ವಾ, ಓಕೆ ಹಂಗಾಯ್ತು, ನೆಕ್ಸ್ಟ್ ಇನ್ನು 2 ಇದೆ ಸರ್ಜರಿ ಅಥವಾ ಇನ್ನು 1 ಇದೆ ಸರ್ಜರಿ, ಇದು ಮುಗಿದ್ಬಿಟ್ರೆ ಮುಗೀತು, ಅದಾದ್ಮೇಲೆ ಮಾತಾಡೋಣ. ಇದಾಗ್ಲಿ ಫಸ್ಟು, ಆಮೇಲೆ ಮುಂದಿನ ನೋಡೋಣ. ಈ ಒಂದು ಯಾವಾಗ್ಲೂ ಲೈನ್ ಬರ್ತಾ ಇತ್ತು ನಮ್ಮಿಬ್ರ ಮಧ್ಯೆ. ಬಟ್ ಈ ಸರ್ಜರಿ ಆಗಿದ್ದ ದಿನಾನೇ ಲೈಕ್ 18th ಆಯ್ತು ಅಂದ್ರೆ ಅವ್ನಿಗೆ ಅನಸ್ತೇಶಿಯಾ ಅದೆಲ್ಲ ಕೊಟ್ಟಿದ್ರೂನು ನಾವು ಎಷ್ಟೊತ್ತು 19th ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್‌ವರೆಗೂ ನಾವು ಮಾತಾಡ್ತಾನೇ ಇದ್ವಿ. ಆ್ಯಂಡ್ ಇಟ್ ವಾಸ್ ಸೋ ಗುಡ್ ಅನ್ಸ್ತು. ಅದಕ್ಕೆ ಅಲ್ವಾ ಹೇಳೋದು, ಕಮ್ಯುನಿಕೇಷನ್ ಇಸ್ ದ ಕೀ ಟು ಎವ್ರಿ ರಿಲೇಶನ್‌ಶಿಪ್ ಆ್ಯಂಡ್ ಆಫ್ ಕೋರ್ಸ್ ಕಮ್ಯುನಿಕೇಷನ್ ಇಸ್ ಎವ್ರಿಥಿಂಗ್. ಮಾತಾಡಬೇಕು ನಮ್ಮ ಲೈಫಲ್ಲಿ ಏನೇ ಆಗಲಿ, ಏನೇ ಹೋಗಲಿ, ಏನೇ ಬರಲಿ, ಏನೇ ಇರಲಿ, ಏನೇ ಇದ್ರೂ ಮಾತಾಡಬೇಕು. ಎಷ್ಟೊಂದು ಪ್ರಾಬ್ಲಮ್ಸ್‌ಗೆ ಒಂದ್ಸತಿ ನಾವು ಮಾತಾಡಿದಾಗ ಅದಕ್ಕೆ ಒಂದು ಆನ್ಸರ್ ಸಿಕ್ಬಿಟ್ಟಿರುತ್ತೆ ಆ್ಯಂಡ್ ಅಲ್ಲೇ ಕ್ಲಾರಿಫೈ ಆಗಿ ಕ್ಲಾರಿಟಿನೂ ಸಿಕ್ಬಿಡುತ್ತೆ. ಅದೇ ಎಷ್ಟೊಂದು ಪ್ರಾಬ್ಲಮ್ಸ್ ಮಾತಾಡ್ದಿಲ್ಲ ತುಂಬಾನೇ ಕ್ರಿಯೇಟ್ ಮಾಡಿಬಿಟ್ಟಿರುತ್ತೆ. ಐ ಥಿಂಕ್ ಮಾತಾಡಿ ಬಗೆಹರಿಸ್ಕೊಳ್ಳೋದಾಗಿರ್ಬೋದು, ಮಾತಾಡಿ ನಮ್ಮ ಒಪಿನಿಯನ್ಸ್‌ನ ಹೇಳ್ಕೊಳ್ಳೋದಾಗಿರ್ಬೋದು, ಅದು ತುಂಬ ಇಂಪಾರ್ಟೆಂಟ್. ಸೊ ಆಸ್ ಐ ಸೆಡ್ ಕಮ್ಯುನಿಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಒಂದು ಟಚ್ ಡೇ 1 ಇಂದ ನಾವು ಡೇಟಿಂಗ್ ಮಾಡ್ದಾಗಿಂದನೂ ಇದೆ. ಯಾವಾಗಲೂ ಮಾತಾಡ್ತೀವಿ, ಎಲ್ಲದನ್ನು ಡಿಸ್ಕಸ್ ಮಾಡ್ತೀವಿ, ವಿಚ್ ಇಸ್ ಸೋ ಗುಡ್. ಈಗಲೂ ಅಷ್ಟೇ ನಾವು ತುಂಬ ಅನ್ಕೊಳ್ತಾ ಇದ್ವಿ ಇದೊಂದಾಗಲಿ, ಮಾತಾಡೋಣ, ಇದೊಂದು ಕಳೆದ್ಬಿಟ್ರೆ ನಮಗೆ ಆಮೇಲೆ ಏನಂತ ಪ್ಲ್ಯಾನ್ ಮಾಡ್ಬೋದು ಅನ್ನೋ ಥರ. ಸೊ ಹಾಗೇನೆ ಈಗಲೂ ಅಂದ್ಕೊಳ್ತಾ ಇದ್ವಿ ನಾವು ನೆಕ್ಸ್ಟ್ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನು ಫ್ಯೂಚರ್ ಪ್ಲ್ಯಾನ್ಸು ಆ ಥರ ಅಂತೆಲ್ಲ. ತುಂಬ ಖುಷಿ ಅನಿಸ್ತಾ ಇತ್ತು. ಬಿಕಾಸ್ ನಾವು ಈ ಇಯರಲ್ಲಿ ಒಂದೇ ಒಂದು ದೇವಸ್ಥಾನಕ್ಕೆ ಹೋಗಿರೋದು, ತಿರುಪತಿ ದೇವಸ್ಥಾನಕ್ಕೆ. ಅಫ್ಕೋರ್ಸ್ ಅದು March 8th ಆ್ಯಂಡ್ ಟ್ರಿಪ್ ಅಂತ ಹೋಗಿದ್ದು ಅಂತಂದರೆ ಗೋವಾ. ಅದು ಬಿಗಿನಿಂಗ್ ಆಫ್ ದ ಇಯರ್ ಜಾನಲ್ಲಿ. ಅದು ಬಿಟ್ಟರೆ ನಾವು ಹೋಗೇ ಇಲ್ಲ. ಸೊ ಅದಕ್ಕೆ ತುಂಬ ಪ್ಲ್ಯಾನ್ಸ್ ಮಾಡ್ತಾ ಇದ್ವಿ, ಏನು ಮಾಡಬೇಕು, ಏನು ಕಿತ್ತು ದಬಾಕ್ಬೇಕು ಒಂದು ಸತಿ ನೀನು ಸರಿ ಹೋದ್ಮೇಲೆ ಅಂತ. ಒಂಥರ ಚೆನ್ನಾಗಿ ಅನಿಸ್ತಿತ್ತು. ಸಿ ಐ ಆಮ್ ಸಮ್‌ವನ್ ಹೂ ಕ್ಯಾರೀಸ್ ಡೀಪ್ ಗ್ರ್ಯಾಟಿಟ್ಯೂಡ್ ಫಾರ್ ವಾಟ್ ಐ ಹ್ಯಾವ್. ನಾನು ತುಂಬ ವರ್ಷಾನುಗಟ್ಲೆಯಿಂದ ಇವಾಗ ಏನು ನೋಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜರ್ನಲಿಂಗ್ ಫಾಲೋ ಮಾಡೋದು, ಬುಲೆಟ್ ಜರ್ನಲ್ ಅಥವಾ ಡೈಲಿ ಏನಾಯಿತು ಅಂತ ಬರೆಯೋದು, ಆ ಥರ ಟ್ರ್ಯಾಕ್ ಇಟ್ಕೊಳ್ಳೋದೆಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬೂಮ್ ಆಗಿದೆ. ಬಟ್ ನಾನು ಎಷ್ಟು ವರ್ಷಗಳಿಂದ ಗೊತ್ತಾ, ಐ ಥಿಂಕ್ ಫ್ರಮ್ ಸ್ಕೂಲ್ ಡೇಸ್ ಅಂತ ಅನಿಸುತ್ತೆ, ಲಾಸ್ಟ್ ಪೇಜಲ್ಲಿ ಬರಿತಾ ಆ್ಯಂಡ್ ನನ್ನದೇ ಒಂದು ಪರ್ಸ್ನಲ್ ಬುಕ್ ಅಂತ ಕ್ಯಾರಿ ಮಾಡ್ತಾ ಇದ್ದೆ. ಆ್ಯಂಡ್ ನೋ ಮ್ಯಾಟರ್ ವಾಟ್ ನನಗೆ ಎಲ್ಲೇ ಹೋದ್ರೂ ಆ ಬುಕ್ ನನ್ನ ಬ್ಯಾಗಲ್ಲಿ ಇರ್ತಾ ಇತ್ತು. ನಾನು ಈಗಲೂ ನಂದು ಯಾವುದೇ ಒಂದು ಬ್ಯಾಗಲ್ಲಿ ನೋಡಿದ್ರೆ ಒಂದು ಚಿಕ್ಕ ಪೆನ್ ಅಥವಾ ಪುಟ್ಟ ಬುಕ್ ಅಥವಾ ಒಂದು ಪೆನ್ ಇದ್ದೇ ಇರುತ್ತೆ. ನನಗಿಷ್ಟ ಆಗಿದ್ದು ಬರೆಯೋದಾಗಿರ್ಬಹುದು ಅಥವಾ ಏನಾದರೂ ಒಂದು ಗ್ರ್ಯಾಟಿಟ್ಯೂಡ್ನ ತೋರಿಸೋದಾಗಿರ್ಬೋದು, ಒಂದು ನೇಚರಲ್ಲಿ ಕೂತಾಗ ಆ ಥರ. ಐ ಲವ್ ರೀಡಿಂಗ್ ಆ್ಯಂಡ್ ಐ ಲವ್ ರೈಟಿಂಗ್. ಸೊ ಆ ಥರ ನಾನು ಗ್ರ್ಯಾಟಿಟ್ಯೂಡ್ನ ಫಾಲೋ ಮಾಡ್ತಾ ಇರಬೇಕಾದ್ರೆ ನನಗೆ ಈ ಒಂದು ಪ್ರಿವಿಲೇಜ್ಡ್ ಅಂತ ನಾವು ಇವಾಗ ಏನು ಚೆನ್ನಾಗಿ ಆರೋಗ್ಯವಾಗಿದ್ದೀವಿ, ದಟ್ ಈಸ್ ಅ ಬ್ಯೂಟಿಫುಲ್ ಲೈಫ್. ಸೊ ಆ ಒಂದು ಜರ್ನಿಲಿ ನಾವು ನಡೀತಾ ಇದ್ರೂ ನಾವು ಪ್ರಾಬಬ್ಲಿ ಒಂದೊಂದು ಸತಿ ನಮಗೆ ಅದು ಏನಂತಾರೆ ಕೃತಜ್ಞರಾಗಿರಲ್ಲ. ಅಂದರೆ ಗ್ರ್ಯಾಟಿಟ್ಯೂಡಲ್ಲಿ ಅಷ್ಟು ನಾವು ತೋರಿಸ್ತಿರಲ್ಲ. ಬಟ್ ಇವಾಗ ನನಗೆ ಹೆಂಗೆ ಅಂದರೆ ಇವ್ನು ನಡೆದಾಗಿದ ತಕ್ಷಣ ಅಂದರೆ ಇವನ್ನೆಲ್ಲ ಸರಿ ಹೋಗಿದ ತಕ್ಷಣನೇ ಇವ್ನು ನಡೆಯಂಗಾಗ್ಬಿಡ್ತಾನೆ. ನಡೆಯಂಗಾದಾಗ ನಾನು ಅವನು ಹೊರಗಡೆ ಹೋಗ್ಬೋದು. ಸೊ ಆ ಲಿಟಲ್ ಥಿಂಗ್ಸ್ ಜಸ್ಟ್ ನಾವು ರೆಡಿಯಾಗಿ ಹೊರಗಡೆ ಹೋಗೋದೇ ಒಂದು ದೊಡ್ಡ ಹ್ಯಾಪಿನೆಸ್ ಆಗೋಗ್ಬಿಟ್ಟಿದೆ. ನಮ್ಮ ಲೈಫಲ್ಲಿ ಎಷ್ಟೊಂದಿದೆ. ಲೈಕ್ ನಮ್ಮ ಕೈ ಕಾಲುಗಳು ಚೆನ್ನಾಗಿದ್ದಾಗ ಎಷ್ಟು ಚೆನ್ನಾಗಿ ನಾವು ತಿಂತಾ ಇರ್ತೀವಿ, ಓಡ್ತಾ ಇರ್ತೀವಿ, ಆಡ್ತಾ ಇರ್ತೀವಿ, ರನ್ನಿಂಗಲ್ಲಿ ಇರ್ತೀವಿ, ಒಂಥರ ರೇಸ್ ಕುದುರೆ ಥರ ಓಡ್ತಾ ಇರ್ತೀವಿ. ಅದನ್ನು ನಾವು ಯಾವತ್ತೂ ಒಂದು ಫೋಕಸ್ಡ್ ಆಗಿ ಒಂದು ವ್ಯಾಲ್ಯೂನೇ ಮಾಡಿರಲ್ಲ. ಬಟ್ ಈ ಥರ ಎಲ್ಲ ಒಂದು ಬಂದಾಗ ಹೆಂಗೆ ಅಂದರೆ ನಾವು ಒಂದು ತಲೆನೋವು ಬಂದುಬಿಟ್ರೆ ಅಪ್ಪಾ ಈ ತಲೆನೋವು ಹೋದರೆ ಸಾಕು, ಅಟ್ಲೀಸ್ಟ್ ಹಲ್ಲು ನೋವು ಬಂದಿರಬಾರ್ದಾ ಅನ್ಸುತ್ತೆ. ಹಲ್ಲು ನೋವು ಬಂದರೆ ಅಯ್ಯೋ ಹಲ್ಲು ನೋವು ಹೋದರೆ ಸಾಕು ಗುರು, ಒಂಚೂರು ತಲೆನೋವು ಬಂದಿರೋ ಒಂದು ಡೋಲೋ ತೊಗೊಂಡು ಮಲ್ಕೊಬೋದು, ಏನೋ ಒಂದು ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಪ್ರತಿಯೊಂದೂ ನಮಗೆ ಒಂದೊಂದು ಪೇಯ್ನ್ ಬಂದಾಗ್ಲೇ ಅದ್ರದ್ದು ವ್ಯಾಲ್ಯೂ ಗೊತ್ತಾಗೋದು. ಸೊ ಈ ಒಂದು ಜರ್ನಿಲೂ ಅಷ್ಟೇ, ಒಂದು ಕಾಲು ಕೆಳಗಿಡಕ್ಕಾಗಲ್ಲ ಅನ್ನೋದು ನಾವು ಎಷ್ಟು ಸಿಲ್ಲಿಯಾಗಿ ದೂರದಿಂದ ನೋಡ್ಲಿಕ್ಕೆ ಅನ್ಸುತ್ತೆ. ಬಟ್ ಆ ಪರ್ಸನ್‌ಗೆ ಇಡೋದಕ್ಕಾಗಲ್ಲ ಆ್ಯಂಡ್ ಆ ಪರ್ಸನ್‌ಗೆ ಇನ್ನೊಬ್ರು ಹೆಲ್ಪ್ ಬೇಕು ಆ್ಯಂಡ್ ನಾವು ಅವ್ರ ಜೊತೆ ಯಾವಾಗಲೂ ಇರಬೇಕು. ಒಂಚೂರು ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ. ಏಕೆಂದರೆ ಅವ್ರಿಗೆ ನಡಿಲಿಕ್ಕಾಗಲ್ಲ. ಅವ್ರ ಜೊತೆನೇ ನಾವಿರಬೇಕು. ಸೊ ಎಷ್ಟು ಕಷ್ಟ ಅಲ್ಲ ಲೈಫ್ ಅಂತ ಅನ್ಸುತ್ತೆ. ಸೊ ಐ ಥಿಂಕ್ ನಮ್ಮಲ್ಲಿ ಏನಿದೆ, ನಮ್ಮ ಜೀವನದಲ್ಲಿ ಎಷ್ಟು ದೇವ್ರು ನಮಗೆ ಆರೋಗ್ಯವಾಗಿ ಕೊಟ್ಟಿದ್ದಾನೆ ನಮ್ಮ ಬಾಡಿನ, ಅದನ್ನು ನಾವು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಇರಬೇಕಂತ ಅನ್ಸುತ್ತೆ. ಯಾಕೆಂದರೆ ನಮ್ಮ ಬಾಡಿಗೆ ನಾವು ಇವಾಗ ಓನರ್ ಆಯಿತಾ. ಬಟ್ ಒನ್ಸ್ ವಿ ಆರ್ ಗಾನ್ ಐ ಥಿಂಕ್ ತುಂಬ ದೇವ್ರ ಕ್ವೆಶ್ಚನ್ಸ್ ಕೇಳ್ಬೋದು ಅನ್ಸುತ್ತೆ. ನಾನು ಎಷ್ಟು ಚಂದ ಬಾಡಿ ಕೊಟ್ಟಿದ್ದೆ ನಿನಗೆ, ನೀನು ಎಂತಕ್ಕೆ ಹಿಂಗೆ ನೋಡ್ಕೊಂಡಿದ್ದೆ, ನಿನಗೆ ಬುದ್ಧಿ ಇಲ್ವಾ, ಹೆಂಗೆ ನೀನು ನೋಡ್ಕೊಬೋದಾಗಿತ್ತು, ನೀನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಒನ್ ಆರ್ ಸಮ್ ಅದರ್ ಡೇ ಐ ಥಿಂಕ್ ದೇವ್ರು ನಮ್ಮನ್ನ ಕ್ವೆಶ್ಚನ್ ಮಾಡುತ್ತೆ ಅಲ್ವಾ, ನನಗೆ ಅನ್ಸೋ ಪ್ರಕಾರ. ನೀವು ಹೇಳಿ. ಸೊ ಐ ಥಿಂಕ್ ಆ ವಿಷಯದಲ್ಲಿ ನಾವು ತುಂಬ ಚೆನ್ನಾಗಿ ಬಾಡಿನ ನೋಡ್ಕೊಬೇಕು. ಇವತ್ತು ನಾವು ನಮಗೆ ಸ್ಕಿಪ್ ಮಾಡ್ಕೊಬೋದು ಬಿಡು, ನಮ್ಮ ಬಾಡಿ ಅಲ್ವಾ, ಇವತ್ತು ಓಕೆ ಇವತ್ತು ಸಂಡೇ ನಾಳೆಯಿಂದ ನೋಡೋಣ ಅಂತ.
ಬಟ್ ಒಂದಿನ ಪಕ್ಕಾ ದೇವ್ರು ಕೇಳ್ತಾರೆ. ಅವಾಗ ನಮ್ಗೆಲ್ಲರಿಗೂ ಆನ್ಸರ್ ಇರಲ್ಲ ನೋಡ್ಕೊಳ್ಳಿ. ನೀವು ನನ್ಗೆ ಹೇಳಿ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ. ಆಂಡ್ ಇಲ್ಲಿ ನೀವು ನೋಡೋ ಹಾಗೆ ಫೈನಲಿ ಕೀಕಿ ಎದ್ದು ನಿಂತಿದ್ದಾನೆ. ಬಟ್ ಅವ್ನ್ಗ್ ಅದೇ ನಾನು ಆವಾಗ್ಲೇ ಹೇಳ್ದಂಗೆ ಮತ್ತೆ ಅವನು ಬೇಗನೆ ಬೆಡ್ಡಿಗೆ ಹೋಗ್ಬಿಡ್ತಾನೆ. ಇಲ್ಲ ನನ್ ಕೈಲಿ ಆಗಲ್ಲ ಅಂತ. ಹಾಗೆ ನಾನು ಈ ವಿಡಿಯೋ ನೋಡೋ ಎಲ್ಲ ವೀಕ್ಷಕರಿಗೆ ಹೇಳ್ಬೇಕು. ತುಂಬಾ ಜನ ನನ್ನ ಪ್ರೀವಿಯಸ್ ವಿಡಿಯೋಸ್‌ಗೆ ಒಳ್ಳೆ ರೆಸ್ಪಾಂಡ್ ಕೊಟ್ಟಿದ್ದೀರಾ. ಎಷ್ಟು ಕಾಮೆಂಟ್ಸ್ ಹಾಕಿದ್ದೀರಾ. ಆಲ್ಮೋಸ್ಟ್ 500 ಪ್ಲಸ್ ಕಾಮೆಂಟ್ಸ್ ಬಂದಿದೆ. ಎಲ್ಲ ಇಷ್ಟು ಒಳ್ಳೇದ್ ಬಯಸಿದ್ದೀರಾ. ವಿಶ್ ಮಾಡಿದ್ದೀರಾ ನನ್ನ ಹಸ್ಬೆಂಡ್ ಹುಷಾರಾಗ್ಲಿ ಇಲ್ಲ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಕಷ್ಟಗಳ್ನು ನಮ್ಮ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಂಡಿದ್ದೀರಾ. ಅದು ಇಟ್ಸ್ ನಾಟ್ ಈಸಿ ಆಯ್ತಾ? ಖುಷಿ ಹೇಳ್ಕೊಳ್ಳೋದು ತುಂಬಾನೇ ಈಸಿ. ಅಥವಾ ಸುಳ್ಳನ್ನ ಒಂಥರ ಖುಷಿ ಇಲ್ದೇ ಇರೋದ್ನೂ ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದು ತುಂಬಾ ಈಸಿ. ಒಂಥರ ಫೇಕ್ ಆಗಿ ತೋರ್ಸೋದು ಅದೆಲ್ಲ. ಬಟ್ ಕಷ್ಟನ ಆಕ್ಚುಲ್ ಆಗಿ ಹೇಳ್ಕೊಳ್ಳೋದಿದೆ ಗೊತ್ತಾ? ಅದ್ರಲ್ಲಿ ಮಾಡಿಫೈಯೇ ಮಾಡಕ್ಕಾಗಲ್ಲ. ಬಟ್ ಅದನ್ನ ನೀವು ನನ್ನ ಕಾಮೆಂಟ್ಸಲ್ಲಿ ತುಂಬಾ ಜನ ಹೇಳಿದ್ದೀರಾ. ಆ್ಯಂಡ್ ಇನ್‌ಸ್ಟಾಗ್ರಾಮ್ ಇನ್‌ಬಾಕ್ಸಲ್ಲಿ ಎಷ್ಟು ಜನ ಮೆಸೇಜ್ ಮಾಡಿದ್ದೀರಾ. ನಾನು ಒಂದೇ ಒಂದು ಮೆಸೇಜ್ ಕೂಡ ಮಿಸ್ ಮಾಡಿಲ್ಲ. ಎಲ್ಲಾರ್ಗೂ ರೆಸ್ಪಾಂಡ್ ಮಾಡಿದ್ದೀನಿ. ಯಾವುದೇ ಕಾಮೆಂಟ್ ಮಿಸ್ ಮಾಡಿಲ್ಲ. ಎಲ್ಲಾರ್ಗೂ ರಿಪ್ಲೈ ಮಾಡಿದ್ದೀನಿ. ತುಂಬಾ ಥ್ಯಾಂಕ್ಸ್. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಐ ಕ್ಯಾರಿ ದ್ಯಾಟ್ ಡೀಪ್ ಗ್ರ್ಯಾಟಿಟ್ಯೂಡ್. ಒಂದು ಮೆಸೇಜಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀರಾ. ಇಟ್ಸ್ ನಾಟ್ ಈಸಿ ಅಲ್ಲ. ಆ್ಯಂಡ್ ಎಸ್ಪೆಷಲಿ ಲಾಂಗ್ ಮೆಸೇಜಸ್ ಕಳ್ಸಿದ್ದೀರಾ. ಎಲ್ಲದಕ್ಕೂ ತುಂಬಾ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ಒಂದು ರಫ್ ಡೇಸಲ್ಲಿದ್ದೀರಾ, ಚಾಲೆಂಜಿಂಗ್ ಡೇಸಲ್ಲಿದ್ದೀರಾ, ಡೆಫಿನಿಟ್ಲಿ ನನ್ನ ಒಂದು ಎಕ್ಸ್‌ಪೀರಿಯನ್ಸಲ್ಲಿ ನಾನು ಹೇಳ್ತೀನಿ ದಿಸ್ ಟೂ ಶಾಲ್ ಪಾಸ್ ಮ್ಯಾನ್. ಇದೇನೂ ಅಲ್ಲ ಅಂತ ನಿಮ್ಗೆ ಅನ್ಸ್ಬಿಡತ್ತೆ. ಅದು ನಮ್ಗೆ ಆ ಕ್ಷಣಕ್ಕೆ ಅನ್ಸ್ತಿಲ್ಲ ಅಂದ್ರೂನು ಕೆಲವು ಗಂಟೆಗಳ ಕಾಲ ಅಥವಾ ಕೆಲವು ದಿನಗಳ ಕಾಲ, ವಾರಗಳ ಕಾಲ, ತಿಂಗಳುಗಳ ಕಾಲ ಡೆಫಿನಿಟ್ಲಿ ಪೇನ್ ಫೇಡ್ ಆಗತ್ತೆ. ಆಯ್ತಾ? ಬಟ್ ಮರಿಲಿಕ್ಕೆ ಖಂಡಿತ ಟೈಮ್ ಬೇಕಾಗತ್ತೆ. ಪ್ರಾಬಬ್ಲಿ ನಮ್ಗೊಂದು 1000 ಒಳ್ಳೆ ಇನ್ಸಿಡೆಂಟ್ ಆಗ್ಬೇಕು ಒಂದು ಕೆಟ್ಟ ಗಳಿಗೆನ ಮರೀಲಿಕ್ಕೆ. ಸೊ ಅದು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಡೆಫಿನಿಟ್ಲಿ ಯಾರು ಎಲ್ಲೂನು ನಿಮ್ಮ ಒಂದು ಪ್ರಯತ್ನ ಆಗಿರ್ಬೋದು, ಎಲ್ಲೂ ಕುಗ್ಬೇಡಿ. ಬಿ ಸ್ಪೋರ್ಟಿವ್. ಐ ಥಿಂಕ್ ಕೆಲವೊಮ್ಮೆ ನಾವು ದೇವರಿಗೆ ಚಾಲೆಂಜಿಂಗ್ ಆಗಿ ಬದುಕಿ ತೋರಿಸ್ಬೇಕು ಅಂತ ಅನ್ಸುತ್ತೆ. ಎಷ್ಟು ಕೊಡ್ತೀಯಾ ಕೊಡು, ನಾನು ತಗೊಳಕ್ಕೆ ರೆಡಿ ಇದ್ದೀನಿ ಅಂತ. ಸೊ ದೇವ್ರಿಗೆ ಫೀಲ್ ಆಗುತ್ತೆ, ಇವ್ನು ತುಂಬಾನೇ ತಗೊಳ್ತಾನೆ. ಪ್ರಾಬಬ್ಲಿ ಈ ಮನುಷ್ಯ ಬೇಡ, ಬೇರೆಯವ್ರನ್ನ ನೋಡೋಣ ಅಥವಾ ಇವ್ನಿಗೆ ಸಾಕು ಕೊಟ್ಟಿದ್ದು, ಇವ್ನಿಗೆ ಇನ್ಮೇಲೆ ಒಳ್ಳೆ ಡೇಸ್ ಇರಲಿ ಅಂತ. ಡೆಫಿನಿಟ್ಲಿ ಎಲ್ಲಾ ಮೈಂಡ್‌ಸೆಟ್ಟು ಚೇಂಜ್ ಆಗುತ್ತೆ. ವಿ ಆಲ್ ಹ್ಯೂಮನ್ಸ್. ಉಪ್ಪು, ಖಾರ ತಿಂದು ಬೆಳೆದಿರ್ತೀವಿ. ಅದನ್ನೆಲ್ಲ ಕ್ರಿಯೇಟ್ ಮಾಡಿರೋದೇ ಭಗವಂತ ಅಂದ್ರೆ, ನಮ್ಗೆ ಒಳ್ಳೆ ಡೇಸ್ ಕೂಡ ಇರುತ್ತೆ ಅಂತ ಒಂಚೂರು ಬ್ಯಾಕ್ ಆಫ್ ಅವರ್ ಮೈಂಡಲ್ಲಿ ಒಂಚೂರು ಅನ್ಕೊಳ್ಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಐ ನೋ ಇಟ್ಸ್ ನಾಟ್ ಈಸಿ ಆ ಕ್ಷಣದಲ್ಲಿ ಥಿಂಕ್ ಮಾಡೋದಕ್ಕೆ. ಬಟ್ ಇಟ್ಸ್ ಓಕೆ. ಸ್ವಲ್ಪ ದಿನಗಳ ಕಾಲ ಆದ್ಮೇಲಾದ್ರೂ ಥಿಂಕ್ ಮಾಡಿ. ನಿಮಗೆ ಖಂಡಿತ ಒಳ್ಳೇದಾಗತ್ತೆ. ಹಾಗೆ ಯಾರೆಲ್ಲ ನಮ್ಗೆ ವಿಶಸ್ ಕಳ್ಸಿದ್ದೀರಾ, ವಿಶ್ ಮಾಡಿದ್ದೀರಾ, ಬ್ಲೆಸ್ ಮಾಡಿದ್ದೀರಾ, ಕಾಲ್ಸಲ್ಲಾಗಿರ್ಬೋದು, ಮೆಸೇಜಸಲ್ಲಿ, ಕಾಮೆಂಟ್ಸಲ್ಲಿ, ಇನ್‌ಬಾಕ್ಸಲ್ಲಿ ಎಲ್ಲಾ ಕಡೆ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಲಿಟ್ರಲಿ ನನ್ಗೆ ಅವಾಗ ಒಂದೊಂದು ಕಾಮೆಂಟ್ಸ್ ನಾನು ಓದಬೇಕಾದ್ರೂ ನನ್ನ ಕಣ್ಣಲ್ಲಿ ನೀರಿರ್ತಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಖುಷಿಯಿಂದ ಇರ್ತಿತ್ತು. ಇಷ್ಟು ಒಳ್ಳೇದು ಬಯಸ್ತಾರಾ ನಮ್ಮ ಜನಗಳು ಅಂತ. ಆ್ಯಂಡ್ ಎಷ್ಟೊಂದು ಜನಕ್ಕೆ ನನ್ನ ವಿಡಿಯೋಸೇ ಗೊತ್ತಿರಲಿಲ್ಲ. ನಾನು ಯಾರಂತಾನೇ ಗೊತ್ತಿರಲಿಲ್ಲ. ಅವರೆಲ್ಲ ನನಗೆ ಇನ್‌ಸ್ಟಾದಲ್ಲಿ ಕಾಮೆಂಟ್ ಮಾಡಿ ಮೆಸೇಜ್ ಮಾಡಿ ನನಗೆ ಹೇಳಿದಾಗ ಐ ಫೀಲ್ ಸೋ ಗುಡ್. ಥ್ಯಾಂಕ್ಸ್ ಟು ಆಲ್ ಆಫ್ ಯು ಗೈಸ್. ದಟ್ ರಿಯಲಿ ಮೀನ್ಸ್ ಅ ಲಾಟ್. ನಮ್ಮೋರೇ ನಮ್ಗೆ ಮೆಸೇಜ್ ಮಾಡಲ್ಲ, ಕಾಲ್ ಮಾಡಲ್ಲ, ಹೇಗಿದ್ಯಾ ಅಂತ ಕೇಳಲ್ಲ. ಓಹ್! ಐ ಆಮ್ ಸೋ ಸಾರಿ. ನಮ್ಮೋರು ಅಂತ ನಾವು ಅನ್ಕೊಂತೀವಲ್ಲ, ಅವ್ರು ನಮಿಗ್ ಮೆಸೇಜ್ ಮಾಡಲ್ಲ, ಕಾಲ್ ಮಾಡಲ್ಲ, ವಿಚಾರ್ಸಲ್ಲ. ಸೊ ನಿನ್ನೆ ಮೊನ್ನೆ ಸಿಕ್ಕಿರೋರು ನಮ್ಮ ಬಗ್ಗೆ ತುಂಬಾ ಚೆನ್ನಾಗಿ ಕೇಳ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ಸ್ತಾರೆ ನಮ್ನ, ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ, ಅಡ್ಮೈರ್ ಮಾಡ್ತಾರೆ. ಎಲ್ಲ ಪಾಸಿಟಿವ್ ಆಗಿ ಏನೇನ್ ಮಾಡ್ಬೇಕು, ಬೂಸ್ಟ್ ಮಾಡ್ಬೇಕು ಒಂದು ಹ್ಯೂಮನ್‌ಗೆ ಅದನ್ನೆಲ್ಲ ಮಾಡ್ತಾರೆ. ಆದ್ರೆ ನಮ್ ಜೊತೆ ತುಂಬಾ ವರ್ಷಾನ್‌ಗಟ್ಲೆ ಇರ್ತಾರೆ ಗೊತ್ತಾ? ಒಂದು ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿರ್ತೀವಿ ಅಥವಾ ಒಂದು ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊಂಡಿರ್ತೀವಿ. ಅಥವಾ ಇವರೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಅನ್ಕೊಂಡಿರ್ತೀವಲ್ಲ, ಅವರೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಅವ್ರ ಟ್ರೂ ಕಲರ್ಸ್‌ನ ತೋರಿಸ್ಬಿಡ್ತಾರೆ. ನಾವು ಬಿದ್ದಾಗ ನಮ್ಮ ಜೊತೆ ನಮ್ಮ ಕಷ್ಟನ ಹಂಚ್ಕೊಂಡು ನಮ್ಮ ಜೊತೆ ನಿಂತಿರ್ತಾರೆ ಗೊತ್ತಾ? ಅವ್ರಿಗೆ ನಾವು ಎಷ್ಟು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂತ ನಾವು ಅನ್ಕೊಳ್ತೀವಿ, ಹಾಗೆ ತೋರಿಸ್ತೀವಿ. ಹಾಗೆ ನಾವು ಬಿದ್ದಾಗ ಅವ್ರದ್ದು ರಿಯಲ್ ಫೇಸ್ ಮತ್ತೆ ಟ್ರೂ ಕಲರ್ಸ್‌ನ ರಿವೀಲ್ ಮಾಡ್ತಾರೆ ಗೊತ್ತಾ? ಅಂತ ಜನಗಳ್ನು ನಾವು ಮರಿಬಾರ್ದು. ಅದಕ್ಕೆ ಅಲ್ವಾ ಹೇಳೋದು, ನಾವು ಒಂದು ಚಪ್ಲಿನ ಎಷ್ಟೇ ದುಡ್ಡು ಕೊಟ್ಟಿ, ಎಷ್ಟೇ ಲಕ್ಷ ಕೊಟ್ಟಿ, ಒಂದು ಒಳ್ಳೆ ಜಾಗದಿಂದ, ಒಂದು ಒಳ್ಳೆ ಬ್ರ್ಯಾಂಡಿಂದ ತಗೊಂಡ್ ಬಂದಿದ್ರು, ಅದ್ರ ಜಾಗ ಏನೇ ಇದ್ರೂ ಮನೆಯಿಂದ ಹೊರಗಡೆ. ನಾವು ಅದನ್ನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ದೇವ್ರ ಮನೇಲಿಟ್ಟಿ ಪೂಜೆ ಮಾಡಲ್ಲ. ಓಹ್ ಮೈ ಗಾಡ್! ನಾನು ಇದಕ್ಕೆ ಇಷ್ಟು ದುಡ್ಡು ಕೊಟ್ಟೆ ಗುರು, ನಾನು ಇಲ್ಲಿ ತಗೊಂಡೆ, ಇಂಥ ಒಳ್ಳೆ ಬ್ರ್ಯಾಂಡು ಅಂದ್ಬಿಟ್ಟು. ಅದ್ರ ಜಾಗ ಏನಿದ್ರು ಮನೆಯಿಂದ ಹೊರಗಡೆ. ಹಾಗೆ ನಮ್ಗೆ ಈ ಒಂದು ಡ್ಯೂರೇಷನಲ್ಲಿ, ಈ ಒಂದು ಜರ್ನಿಲಿ ನಮ್ಗೆ ಯಾರ್ಯಾರೆಲ್ಲ ಅವರವರ ಒಂದು ಮುಖವಾಡ ಕಳಚಿನ ಮುಂದೆ ಇಟ್ಟಾಗ ಅವ್ರವ್ರ ಜಾಗ ನಮ್ಗೆ ತೋರ್ಸ್ಕೊಟ್ರುನು, ಇಟ್ ಕುಡ್ ಬಿ ಎನಿವನ್, ನಮ್ಮ ಫ್ಯಾಮಿಲಿ ಮೆಂಬರ್ ಆದ್ರೂ ಆಗಿರ್ಬೋದು, ಬ್ಲಡ್ ರಿಲೇಷನ್ ಆದ್ರೂ ಆಗಿರ್ಬೋದು, ಅಥವಾ ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಯಾರೇ ಆಗಿರ್ಬೋದು, ಅವ್ರ ಜಾಗ ನಮ್ಗೆ ಅವ್ರಿಗೆ ತೋರ್ಸ್ಕೊಟ್ಟಾಗ ನಾವು ಅವ್ರನ್ನ ಅಲ್ಲೇ ಇಡಬೇಕು. ಆ ಕಡೆ ಈ ಕಡೆ ಕೂಡ ಜರುಗಿಸ್ಬಾರ್ದು. ಇದನ್ನ ನಾನು ಮತ್ತೆ ನನ್ನ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಕಲ್ತಿದ್ದೀವಿ. ಖಂಡಿತ ಇದನ್ನ ನಾವು ಮತ್ತೆ ಮತ್ತೆ ಕಲಿಯಕ್ಕೆ ಇಷ್ಟಪಡಲ್ಲ. ಇನ್ ಕೇಸ್ ನಿಮ್ ಲೈಫಲ್ಲೂ ಇದೇ ತರ ಪಾಠ ಕಲ್ತಿದ್ರೆ ದಯವಿಟ್ಟು
ಚೇಂಜ್ ಆಗಬೇಡಿ. ಅವ್ರು ಏನೋ ಹೇಳ್ತಾರಲ್ಲ, ಒಡೆದೋಗಿರೋ ಕನ್ನಡಿ ಯಾವತ್ತಿದ್ರೂ ಒಡೆದೋಗಿರುತ್ತೆ. ಅದನ್ನ ಎಷ್ಟೇ ನಾವು ಏನೇ ಮಾಡಿ ಹಂಚಿದ್ರು ಅದು ಚೇಂಜ್ ಆಗಲ್ಲ. ನಾಯಿ ಬಾಲ ಯಾವತ್ತಿದ್ರೂ ಡೊಂಕು. ಸೊ ಈ ಥರ ಎಲ್ಲ ನಾವು ಕೇಳ್ಕೊಂಡು ಬಂದು ಮತ್ತೆ ಮತ್ತೆ ನಾವು ಅದೇ ತಪ್ಪು ಮಾಡಿದಾಗ ದೇವರು ಅನ್ಕೊಂಡ್ಬಿಡ್ತಾನೆ, ಎಷ್ಟು ಸತಿ ನಿಂಗೆ ರಿಯಲೈಸ್ ಮಾಡಿಸ್ಬೇಕು ಅಂತ. ಸೊ ನಾವು ಮರ್ತಿಲ್ಲ, ನೀವು ಮರಿಬೇಡಿ. ಹಾಗೆ ಇಲ್ಲಿ ನೀವು ನೋಡ್ಬೋದು, ನನ್ನ ಫ್ರೆಂಡ್ ಪಾವನ ಮತ್ತು ನಾಗರಾಜ್ ಅವ್ರ ಹಸ್ಬೆಂಡ್ ನಮ್ಮನ್ನ ನೋಡೋಕ್ಕೆ ಬಂದಿದ್ರು. ಒಂಥರ ಚೆನ್ನಾಗಿತ್ತು. ನನ್ನ ಫ್ರೆಂಡ್ ಮೋನಿಶಾ ಬಂದಿದ್ಲು. ಇಟ್ ವಾಸ್ ಸೋ ಗುಡ್ ಗೊತ್ತಾ. ನಾವು ಎಷ್ಟೇ ಏನೇ ಧೈರ್ಯವಾಗಿ ನಾವೇ ಎಲ್ಲ ಮಾಡ್ತೀವಿ ಅಂತ ಅನ್ಕೊಳ್ಬೋದು. ಬಟ್ ನಮಗೆ ಈ ಥರ ಒಂದು ಡೇಸಲ್ಲಿ ಹೇಗಿದ್ಯಾ? ಏನು ಹೆದರ್ಕೊಂಬೇಡ, ಎಲ್ಲ ಸರಿ ಹೋಗುತ್ತೆ, ನಾವಿದ್ದೀವಿ ಅಂತ ಹೇಳೋದು ಕೂಡ ಎಷ್ಟು ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ ಆ ಒಂದು ಜರ್ನಿಲಿ ಅಂದರೆ ಹೇಳೋಕ್ಕೆ ಆಗಲ್ಲ. ಹಾಗೆ ವೆಂಕಿ ಪಾಪ ಕೂಡ ಅಷ್ಟೇ ತುಂಬ ಸತಿ ಕಾಲ್ ಮಾಡಿ ಕೇಳೋರು. ಇನ್‌ಫ್ಯಾಕ್ಟ್ ಹೇಳಬೇಕು ಅಂದರೆ ಕೀಕಿ ಡ್ಯಾಡಿಗೆ ಎಷ್ಟು ವಿಲ್ ಪವರ್ ಇದೆ ಅಂದರೆ ಅವ್ರ ಮನೇಲಿ ಯಾರಿಗೂ ಇಲ್ಲ, ಆ್ಯಂಡ್ ಐ ಥಿಂಕ್ ಯಾರಿಗೂ ಫ್ಯೂಚರಲ್ಲೂ ಇರೋಕ್ಕಾಗಲ್ಲ ಅನ್ಸುತ್ತೆ. ಅಷ್ಟು ವಿಲ್ ಪವರ್ ಇದೆ. ಸೊ ಐ ಥಿಂಕ್ ಅದ್ರಲ್ಲಿ ನನ್ನ ಗಂಡಂಗೆ ಒಂದು 10% ಅಥವಾ 1% ಬಂದ್ರೂ ನನ್ನ ಗಂಡ ಈಗ್ಲೇ ನಡ್ಕೊಂಡು ಓಡ್ಬಿಡ್ತಾರೆ. ಅಷ್ಟು ವಿಲ್ ಪವರ್ ಇದೆ ನಮ್ಮ ಮಾವಂಗೆ. ಅವರು ಸರ್ಜರಿ ದಿನ ಬಂದಿದ್ರು. ಸರ್ಜರಿ ಆಗೋವರೆಗೂ ಇದ್ದು ಅವನ್ನ ವಾರ್ಡಿಗೆ ಶಿಫ್ಟ್ ಮಾಡಾದ್ಮೇಲೆ ಅವನ ಜೊತೆ ಮಾತಾಡಿ, ಮೋಟಿವೇಟ್ ಮಾಡಿ, ಫುಲ್ ಪ್ಯಾಂಪರ್ ಮಾಡಿ ಹೊರಟ್ರು. ಹಿ ಸಚ್ ಅ ಬಿಸಿ ಮ್ಯಾನ್. ಆ್ಯಂಡ್ ಅದ್ರ ಜೊತೆಗೆ ಏನಂದ್ರೆ ಹಾರ್ಡ್ ವರ್ಕ್ ಮಾಡ್ತಾರೆ ಅವರು. ಯಾವತ್ತೂ ಸುಮ್ಮನೆ ಕೂತ್ಕೊಂಡು ಯಾರ್ದೋ ದುಡ್ಡನ್ನ ಮಜಾ ಮಾಡಬೇಕು, ದುಡ್ಕೊಳ್ಬೇಕು, ಅಯ್ಯೋ ಅದು ಬರುತ್ತೆ ಬಿಡು ನನಗೆ, ಆ ಥರ ಎಲ್ಲ ಕಷ್ಟಪಟ್ಟು ದುಡಿತಾರೆ. ಇದುವರೆಗೂ ನಾನು ನೋಡಿರೋ ಒಂದು 5 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ಇವ್ರ ಮನೇಲಿ ಐ ಥಿಂಕ್ ಯಾರೂ ಅಷ್ಟು ವಿಲ್ ಪವರ್ ಎಲ್ಲ ಕ್ಯಾರಿ ಮಾಡಲ್ಲ ಅನ್ಸುತ್ತೆ. ಬಟ್ ನಮ್ಮ ಮಾವ ನೆಕ್ಸ್ಟ್ ಲೆವೆಲ್. ಇಷ್ಟು ವಯಸ್ಸು ಆಗಿದ್ರೂ ಯಾವತ್ತೂ ಅವ್ರು ನನಗೆ ತುಂಬ ವಯಸ್ಸಾಗಿರೋ ಥರ ಫೀಲ್, ನಂಗೆ ಆ ನೋವು ಈ ನೋವು ಅಂತ ನನಗೆ ಯಾವತ್ತೂ ಹೇಳಿರೋದೇ ಕೇಳಿಲ್ಲ. ಅಷ್ಟು ಹೆಲ್ದಿ ಆಗಿದ್ದಾರೆ. ಟಚ್ ವುಡ್ ಅವ್ರು ಹಾಗೇ ಇರಲಿ. ಸೊ ಅವರು ಬಂದು ಫುಲ್ ಮೋಟಿವೇಟ್ ಮಾಡಿ ಹೋದರು. ಕೆಲವೊಂದೊಂದು ಕ್ಲಿಪ್ಪಿಂಗ್ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಸರ್ಜರಿ ದಿನ ಆಗಿದ್ದರಿಂದ ಫುಲ್ ನಾವು ನರ್ವಸ್ ಆಗಿದ್ವಿ. ಆ್ಯಂಡ್ ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ಒಂದದನ್ನೆಲ್ಲ ಮುಗಿಯುತ್ತೆ ಅಂತ. ಸೊ ಕೂಲೆಸ್ಟ್ ಆ್ಯಂಡ್ ಕೈಂಡೆಸ್ಟ್ ಮಾವ. ಅವ್ರನ್ನ ನೋಡಿ ನಾವು ಕಲಿಯೋದು ತುಂಬ ಇದೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಫಿಸಿಯೋಥೆರಪಿಸ್ಟ್ ಬಂದಿದ್ದಾರೆ ಅವ್ನಿಗೆ ವಾಕ್ ಮಾಡಿಸ್ಲಿಕ್ಕೆ, ಸ್ವಲ್ಪ ಕಾನ್ಫಿಡೆಂಟ್‌ನ ಬಿಲ್ಡ್ ಮಾಡಲಿಕ್ಕೆ. ನಾನು ಆಗಲೇ ಹೇಳ್ದಂಗೆ ಅವ್ನಿಗೆ ಕಾನ್ಫಿಡೆಂಟ್ ಇತ್ತು, ಆದರೆ ಬಾಡಿ ಅಷ್ಟು ಸಪೋರ್ಟ್ ಮಾಡ್ತಿರ್ಲಿಲ್ಲ, ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಮುಂಚೆ ತುಂಬ ಹೊತ್ತು ವಾಕ್ ಮಾಡಿಸಿದ್ರು ಆ್ಯಂಡ್ ಕಮೋಡಲ್ಲೆಲ್ಲ ಕೂರಿಸಿ ಅವ್ನಿಗೆ ಗೈಡ್ ಮಾಡಿದರು, ಹೇಗೆ ಎತ್ತ ಎಂತ ಅಂತ. ಇಲ್ಲಿ ಅವ್ನಿಗೆ ಅಷ್ಟು ಆಗಲಿಲ್ಲ. ಅದಕ್ಕೆ ಡಾಕ್ಟರ್ ಕೂಡ ಅಷ್ಟು ಅವ್ನಿಗೆ ಪುಷ್ ಮಾಡಲಿಲ್ಲ. ಇಟ್ಸ್ ಓಕೆ ಫೈನ್, ಇಷ್ಟು ಸಾಕು ವಾಕ್ ಮಾಡಿದ್ದು, ನೀವು ಮನೆಗೆ ಹೋಗ್ಬೋದು ಅಂತ. ಅದೇ ನಾನು ಹೇಳ್ದಂಗೆ ಒಂಚೂರು ಕಾನ್ಫಿಡೆಂಟ್ ಬಂದರೆ ಸಾಕು ಅವ್ನಿಗೆ ಕಾರಲ್ಲಿ ಕೂತ್ಕೊಳ್ಳೋಷ್ಟು. ಸೊ ನಾವು ಅಂದ್ಕೊಂಡ್ವಿ ಓಕೆ ಫೈನ್, ಹಾಗಿದ್ರೆ ಡಿಸ್ಚಾರ್ಜ್ ಆಗ್ಬೋದು ಅಂತ. ನಿಂಗೆ ಹೆಂಗೆ ಅನಿಸ್ತಾ ಇದೆ ಬೇಬಿ? ಫೈನಲಿ ಸರ್ಜರಿ ಮುಗ್ದಿದೆ. ಹಂಗೇನು ಅನ್ಸಿದೆ, ಸದ್ಯ ಆಯ್ತಲ್ಲ, ಎಲ್ಲ ಕಂಪ್ಲೀಟ್ ಆಯ್ತಲ್ಲ ಅಂತ ಅನಿಸ್ತಾ ಇದೆ. ಹೇಗಿತ್ತು ನಿನಗೆ? ಐ ನೋ ಇಟ್ ವಾಸಂಟ್ ಈಸಿ. ಮೈ ಗಾಡ್, ಸೊ ಹಾರ್ಡ್. ಸಿಕ್ಕಾಪಟ್ಟೆ ಕಷ್ಟ ಇತ್ತು. ನಾನು ಫಸ್ಟ್ ಆಫ್ ಆಲ್ ಕೇಳಿದ ತಕ್ಷಣ ಶಾಕ್ ಆಯಿತು. ಓ ಏನಿರಲ್ಲ ಅಂದ್ಕೊಂಡೆ. ಆಮೇಲೆ ಏವಿಯನ್ ಅಂತ ಕೇಳಿದ ತಕ್ಷಣ ಏವಿಯನ್ ಹಂಗಂದ್ರೆ ಏನಂತಲೇ ಗೊತ್ತಿದ್ದಿಲ್ಲ. ಆಮೇಲೆ ಫುಲ್ ರಿಸರ್ಚ್ ಮಾಡಿ ಓ ಹಿಂಗೆಲ್ಲ ಆಗುತ್ತೆ. ಆಮೇಲೆ ಡಾಕ್ಟರ್ ಹತ್ರ ಮಾತಾಡಿದ ಮೇಲೆ ಗೊತ್ತಾಯಿತು, ಓಕೆ ದಿಸ್ ಇಸ್ ವಾಟ್ ಇಸ್ ದ ಸೊಲ್ಯೂಷನ್ ಅಂತ. ಆಮೇಲೆ ಅವ್ರು ಹೇಳಿದ್ ನೋಡಿ ಸ್ವಲ್ಪ ಭಯ ಆಯಿತು. ಸ್ವಲ್ಪ ಆಯ್ತಾ ಜಾಸ್ತಿ ಆಯ್ತಾ? ಜಾಸ್ತಿನೇ ಭಯ ಆಯಿತು. ಆಮೇಲೆ ಸದ್ಯ ಓಕೆ ಹೆಂಗೋ ಎಲ್ಲ ಆಯ್ತಲ್ಲ ಅಂತ ಖುಷಿ ಆಗ್ತಾಯಿದೆ. ಬಟ್ ಇನ್ನು 1-2 ಮಂತ್ಸ್ 3 ಮಂತ್ಸ್ ಹಿಂಗಿರಬೇಕು. ಅದಾದಮೇಲೆ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಐ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್ ಲೈಫ್. ಐ ಕ್ಯಾನ್ ವಾಕ್, ಐ ಕ್ಯಾನ್ ರನ್, ಐ ಕ್ಯಾನ್ ಸ್ವಿಮ್, ಐ ಕ್ಯಾನ್ ಜಿಮ್. ಇನ್ನು ಆವಾಗ ಇನ್ನೊಂದು ಕಿಕಿ ಅವರು ಡಾಕ್ಯುಮೆಂಟ್, ಅವ್ರ ಜರ್ನಿನ ಡಾಕ್ಯುಮೆಂಟ್ ಮಾಡಕ್ಕೆ ಹೋಗ್ತಾರೆ, ಲೈಕ್ ಹಿಟಿಂಗ್ ಜಿಮ್, ಒಂದು ರೊಟೀನ್ ಹೇಗಿರುತ್ತೆ ಅಲ್ಲ ಬೇಬಿ? ಸಿಕ್ಕಾಪಟ್ಟೆ ಕೇರ್ಲೆಸ್ ಆಗಿ ತಗೋಬಿಟ್ಟಿದೆ ನಾನು ಇಷ್ಟು ದಿವಸ. ಬಟ್ ಸ್ಟಿಲ್ ಯು ಡೋಂಟ್ ಡಿಸರ್ವ್ ದಿಸ್, ಕಮ್ ಆನ್. ಕೇರ್ಲೆಸ್. ಐ ಸ್ಟಿಲ್ ಡೋಂಟ್ ಡಿಸರ್ವ್ ಇಟ್. ಬಟ್ ಯಾರು ಗೊತ್ತು, ಈ ಕೋವಿಡ್ ಬಂದು ಎಲ್ಲ ಮಿಸ್ಟ್ರಿ. If you wouldn't have got COVID, you wouldn't be here, no? I don't know. I can't say that. That's what doctor told, no? COVID also might be the reason. Smoking might be the reason. Drinking might be the reason. I don't know. ನೀನೇ ದಿನ ಕುಡಿತಾ ಇದ್ದ, ದಿನ ಸಿಗರೇಟ್ ಸೇರ್ತಾ ಇದ್ದ ಇಲ್ವಲ್ಲ? ಒಂದು ಡಾಕ್ಯುಮೆಂಟೇ ಮಾಡ್ತೀನಿ ಅದ್ರ ಬಗ್ಗೆ, ಜನ ಗೊತ್ತಾಗಬೇಕು ಯು ಶುಡ್ ನಾಟ್ ಡೂ ದಟ್ ಅಂತ. ಆಮೇಲೆ ಅವ್ರ ಎಂಗೇಜ್ನಲ್ಲೇ ಎಂಗೇಜ್ನೆಲ್ಲ ಸಖತ್ತಾಗಿರುತ್ತೆ. ಫುಲ್ಲು ಬಿಸಿ ರಕ್ತ ಕುದೀತಾ ಇರುತ್ತೆ, ಏನು ಬೇಕಾದರೂ ಮಾಡ್ಬೋದು. ಇವಾಗೂ ನಾನು ಹೆಂಗೆ ಐ ಆಮ್ ನಾಟ್ ಓಲ್ಡ್ ಅಂಡ್ ಆಲ್, ಬಟ್ ದೆನ್ ಈ ಥರ ಸಡನ್ನಾಗಿ ಆಗ್ಬಿಟ್ಮೇಲೆ ಯು ವಿಲ್ ರಿಯಲೈಸ್ ಓ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಇಷ್ಟು ದಿವಸ ಆಡಿದ್ದು ಸಾಕು, ಮುಂದೆ ಇನ್ನ ಜಾಸ್ತಿ ಸಿನ್ಸಿಯರ್ ಆಗಿ ಡಿಸಿಪ್ಲಿನ್ ಆಗಿರ್ಬೇಕು. ಇಷ್ಟು ದಿವಸ ಏನಾಗಲ್ಲ, ಪರವಾಗಿಲ್ಲ, ಸ್ಟ್ರಾಂಗ್ ಹಾಗೆ ಒಂದು ಸಿಗ್ರೇಟು. ಬಟ್
ನೀನು ತುಂಬಾ ವರ್ಷ ಆಯ್ತಲ್ವಾ ಹೊಡ್ದು? ಇಟ್ಸ್ ಬೀನ್ ನಾನು ಕಾಲೇಜ್ನಲ್ಲಿ ಸೇರ್ತಾ ಇದ್ದೆ. ಆಮೇಲೆ ಬಿಟ್ಟು ತುಂಬ ವರ್ಷ ಆಯಿತು. ಬಟ್ ಮೇ ಬಿ ಅದೇ ಇವಾಗ ಏನೋ ಅದಾದ್ಮೇಲೆ ಕೋವಿಡ್ ಬಂತು ಡೆವಲಪ್ ಆಗಿದೆಯೋ ಏನೋ. ಬಾಡಿ. ಅದಾದಮೇಲೆ ಬಿಫೋರ್ ಮ್ಯಾರೇಜ್ ಐ ಸ್ಟಾಪ್ಡ್. ಬಿಫೋರ್ ಮ್ಯಾರೇಜ್ ಅಂದರೆ ಒಂದು 5-6 ವರ್ಷ ಮುಂಚೆ ನಿಲ್ಲಿಸ್ದೆ. ಬಟ್ ದಟ್ಸ್ ಫೈನ್, ಎಲ್ಲ ಆಯಿತು. ಬಟ್ ಅದಾದ್ಮೇಲೆ ಕೋವಿಡ್ ಬಂತು, ಮದುವೆಗಿಂತ ಮುಂಚೆ ಎಫೆಕ್ಟ್ ಆಯಿತು. ಸೊ ದಟ್ಸ್ ವೈ ಯು ಸ್ಟಾರ್ಟೆಡ್ ಸೀಯಿಂಗ್ ದಟ್ ಪೇನ್. ಕೋವಿಡ್ ಬಂದಾಗ ಐ ಫೆಲ್ಟ್ ದ ಪೇನ್. ಬಟ್ ದೆನ್ ಆಫ್ಟರ್ ಕೋವಿಡ್ ನಾನು ಜಿಮ್ಗೆ ಹೋಗ್ತಾ ಇದ್ದೆ. ಆಮೇಲೆ ನಾನು ಅಂದ್ಕೊಂಡೆ ಓಕೆ, ಇದು ಜಿಮ್ಗೆ ಹೋಗ್ತಾ ಇದ್ದೀನಲ್ಲ, ಅದಕ್ಕಿಂತ ಪೇನ್ ಇರ್ಬೋದೇನೋ ಅಂತ ಅಂದ್ಕೊಂಡೆ. ಮತ್ತು ನಾನು ಸ್ಕ್ಯಾನಿಂಗ್ ಮಾಡಿಸ್ದೆ, X-ray ಎಲ್ಲ ಎಲ್ಲ ತೆಗ್ಸಿದೆ. ಎಕ್ಸ್ರೇ ತರಿಸ್ದೆ, CT ಸ್ಕ್ಯಾನ್ ಮಾಡಿಸ್ದೆ, ಎಲ್ಲ ಮಾಡಿಸ್ದೆ. ಬಟ್ ದೆನ್ ವಿ ಕುಡ್ ನಾಟ್ ಫೈಂಡ್ ದ ರೀಸನ್ ಫಾರ್ ದ ಪೇನ್. ಆಮೇಲೆ ಅವ್ರು ಹೇಳಿದ್ರು, ಏನು ಇಲ್ಲ ಸರ್, ಕಿಡ್ನಿನಲ್ಲಿ ಏನು ಸ್ಟೋನ್ ಇಲ್ಲ, ಏನಿಲ್ಲ, ಎಲ್ಲ ಪರ್ಫೆಕ್ಟ್ ನಾರ್ಮಲ್ ಆಗಿದ್ದೀರಾ ಅಂತ ಹೇಳಿದ್ರು. ಆದರೆ ನನಗೆ ಏನಕ್ಕೆ ಈ ಪೇಯ್ನ್ ಬರ್ತಾ ಇದೆ, ನಾರ್ಮಲ್ ಅಂದರೆ ಏನಕ್ಕೆ ಪೇಯ್ನ್ ಬರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಪ್ರಾಬ್ಲಿ ಅವಾಗಲೇ MRI ಮಾಡಿಸಿದ್ರೆ ಯು ವುಡ್ ಹ್ಯಾವ್ ಗಾಟ್ ದ ರಿಸಲ್ಟ್ ಅನ್ಸುತ್ತೆ. ಸೊ MRI ಮೇಯ್ನು. MRI ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ವಾಟ್ ಯು ಟೆಲ್ ಟು ಯುವರ್ ವ್ಯೂವರ್ಸ್? ಏನು ಹೇಳ್ತೀಯಾ ಹೆಲ್ತ್ ಬಗ್ಗೆ? ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅದೇ ಹೇಳಕ್ ಬಂದೆ, ಏನು ಯಾವ್ದು ಹರ್ಟ್ ಅಕಸ್ಮಾತ್ ಏನಿದ್ರು ಮಾಡ್ಕೊಳ್ದಿಲ್ಲ ಪೇನ್ ಬರ್ತಾ ಇದೆ ಅಂದರೆ ಐ ಥಿಂಕ್ ಇಟ್ಸ್ ಇಮಿಡಿಯೇಟ್ ಆಕ್ಷನ್ ತಗೊಬೇಕು. ಹೌದು, ಇಂಟರ್ನಲ್ಲಿ ಏನಾದರೂ MRI ಮಾಡಿಸ್ಕೊಂಡು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್. ಇಂಟರ್ನಲ್ಲಿ ನಿಮ್ಗೆ ಏನಾದರೂ ಪೇಯ್ನ್ ಬಂತು ಅಂದರೆ ಡೋಂಟ್ ಟೇಕ್ ಇಟ್ ಲೈಟ್. ದಯವಿಟ್ಟು ಹೋಗಿ ಚೆಕ್. ನೋಡಿ, ಇನ್ ಬಿಟ್ವೀನ್ ನಾವು ಸ್ಟಾಪ್ ಮಾಡಿದ್ವಿ, ಫೈನಲ್ ಬಿಲ್ ಬಂದಿದೆ. ಈ ಥರ ಬಿಲ್ ಎಲ್ಲ ತೋರಿಸ್ಬೇಡ ಬಂದಿದೆ ಅಂತ. ಸೊ ಐ ಥಿಂಕ್ ಆ ಥರ ಬಿಲ್ ಎಲ್ಲ ಸೇವ್ ಮಾಡೋಕ್ಕೆ ದಯವಿಟ್ಟು ಡಿಸಿಪ್ಲಿನ್ ಆಗಿರಿ. ಎಂಜಾಯ್ ಮಾಡಿ ಲೈಫ್ನ, ಬಟ್ ಎಂಜಾಯ್ಮೆಂಟೇ ನಿಮಗೆ ರೆಗ್ಯುಲರ್ ಆಗಿಬಿಡ್ಬಾರ್ದು. ಟೆಲ್ ಮಿ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಲಾಂಟ್. ಮಧ್ಯೆ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾರೆ ಗೈಸ್, ಐಮ್ ಸೋ ಸಾರಿ. ಹೇಳು. ಲಾಂಟ್ ಅಂದರೆ ಐ ಲಾಂಟ್ ಅ ಲಾಟ್. ಡಿಸಿಪ್ಲಿನ್ ಆಗಿರಬೇಕು ಇನ್ಮೇಲಿಂದ ಅನ್ನೋದು ಕಲಿತೆ. ಮತ್ತು ಜಾಸ್ತಿ ಕಲ್ತಿದ್ದೀನಿ ಲೈಫ್ನಲ್ಲಿ. ಅದು ನೀನಂತೂ, ನನ್ನ ವೈಫ್ ಅಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ಲು, ಪಕ್ಕದಲ್ಲೇ ಇದ್ಲು. ನನಗೆ ಆ್ಯಕ್ಚುಲಿ ಅದರಿಂದನೇ ಅರ್ಧ ಕ್ಯೂರ್ ಆಗಿದ್ದೆ. That's so sweet. You don't need to say all that. It's okay. ಶಿ ಈಸ್ ವೆರಿ ಸ್ವೀಟ್. ಇವಾಗ ಇನ್ನೂ ನಮ್ಮ ಬಾಂಡ್ ಜಾಸ್ತಿ ಆಗಿದೆ, ನಮ್ಮ ಲವ್ ಜಾಸ್ತಿ ಆಗಿದೆ. ಐ ಡೋಂಟ್ ನೋ ಇಫ್ ಇಟ್ ವಾಸ್ ಸಮನ್ ಎಲ್ಸ್ ಇದೇ ಥರ ನೋಡ್ಕೊತಾ ಇದ್ರು ಇಲ್ವೋ ಗೊತ್ತಿಲ್ಲ. ಶಿ ಈಸ್ ಟೇಕಿಂಗ್ ಕೇರ್ ಆಫ್ ಮೀ ಲೈಕ್ ಅ ಬೇಬಿ. ಏನೇ ಅದೇ ವಿಡಿಯೋನೆಲ್ಲ ಹೇಳ್ಬಾರ್ದು ವಾಟ್ ಆಲ್ ಶಿ ಈಸ್ ಡನ್ ಅಂತ, ಬಟ್ ಶಿ ಈಸ್ ಡನ್ ಅವರ್ ಪಾರ್ಟ್. ಶಿ ಈಸ್ ಮ್ಯಾನೇಜ್ಡ್ ಎವ್ರಿಥಿಂಗ್ A to Z. ಇಟ್ಸ್ ನಾಟ್ ಈಸಿ ಗೈಸ್, ನಿಜ. ಆ್ಯಕ್ಚುಲಿ 3 ಸರ್ಜರಿ ಆಯಿತು ನನಗೆ. ಫಸ್ಟು ಸ್ಟೆಮ್ ಸೆಲ್ಸ್ ತೊಗೊಂಡ್ರು, ದಟ್ ವಾಸ್ ಅ ಮೈನರ್ ಸರ್ಜರಿ. ಬಟ್ ಫಸ್ಟ್ ಅದಾದಮೇಲೆ ಕೋರ್ ಡಿಕಂಪ್ರೆಷನ್ ರೈಟ್ಸ್ ಲೆಗ್ಗೆ ಮಾಡಿದ್ರು, ರೈಟ್ ಥೈಗೆ ಮಾಡಿದ್ರು. ದಟ್ ವಾಸ್ ರಿಯಲಿ ನಾಟ್ ಅ ಈಸಿ ಥಿಂಗ್. Because that was your first exam paper to write it. ಅದಾದಮೇಲೆ ಅದು ನಡೆಯೋಕ್ಕೆ, ಕ್ಲೀನಾಗಿ ಕ್ಯೂರ್ ಆಗೋಕ್ಕೆ ಎಲ್ಲ ಟೈಮ್ ತೊಗೊಂತು. ಆಲ್ಮೋಸ್ಟ್ 2 months ತೊಗೊಂತು. 2 months ಕೂಡ ನಾನು ಒಂದೇ ಒಂದು ಕೆಲಸ ಮಾಡೋಕ್ಬಿಟ್ಟಿಲ್ಲ ನನ್ನ ಹೆಂಡತಿ. ಐ ಮೀನ್ ಕೆಲಸ ಅಂದರೆ ನನಗೆ ಇವಾಗ ವಾಟರ್ ಬೇಕಂದರೆ ವಾಟರ್ ಇರ್ತಾಯಿತ್ತು, ಊಟ ಇರ್ತಾಯಿತ್ತು. ಇಫ್ ಐ ವಾಂಟ್ ಟು ಗೋ ಪೀ ಶಿ ವುಡ್ ಕಮ್ ಆ್ಯಂಡ್ ಹೆಲ್ಪ್. ಇಫ್ ಐ ವಾಂಟ್ ಟು ಗೋ ಫಾರ್ ಪೋಟಿ ಶಿ ವುಡ್ ಕಮ್ ಆ್ಯಂಡ್ ಹೆಲ್ಪ್. ಇಟ್ ಈಸ್ ರಿಯಲಿ ನಾಟ್ ಈಸಿ ಗೈಸ್. It's okay, ಅದನ್ನೆಲ್ಲ ಏನು ಹೇಳ್ಬೇಡ ಬಿಡು. Having a wife like this is my blessing. So I can sweet. say I love you. I love you too. So ಇನ್ನೇನು ಕಲಿತೆ other than this? Other than this, ಅದೇ ಸ್ಟ್ರಿಕ್ಟ್ ಆಗಿರಬೇಕು, ಚೆನ್ನಾಗಿ ಊಟ ಮಾಡಬೇಕು. ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. Each second is ಈಚ್ important. ಸೆಕೆಂಡ್ ಇಸ್ ಇಂಪಾರ್ಟೆಂಟ್. ಯಾವುದು ಲೈಟಾಗಿ ತಗೋಬಾರ್ದು. ಜೀವನದಲ್ಲಿ ಮತ್ತೆ ಹಾಸ್ಪಿಟಲ್ಗೆ ಈ ತರ ಬರಬಾರ್ದಪ್ಪ ಅನ್ಸುತ್ತಲ್ಲ. ಗುಡ್ ನ್ಯೂಸಿಗೆ ಬರಬೇಕು. ಗುಡ್ ನ್ಯೂಸ್ ಬರಬೇಕು, ಬಟ್ ಈ ಥರ ಇದಕ್ಕೆಲ್ಲ ಬರಬಾರ್ದು. ಅವ್ರು ಚೈನಾದ ಮದ್ವೆನೇ ಆಗಿಲ್ದಲ್ಲ ನಂಗೆ ಇದಾಗ್ಬಿಟ್ಟಿದ್ದಿದ್ರೆ ನಾನು ದಿನ ಬಂದು ನೋಡ್ಬೇಕಾಗಿತ್ತು ಅನ್ಸುತ್ತಲ್ವಾ ಅವಾಗ. ಓ ಮೈ ಗಾಡ್, ಮದುವೆಗೆ ಮುಂಚೆ ಆಗಿದ್ದಿದ್ರೆ ಅದೇ ಹೇಳ್ತಾ ಇರ್ತಿದ್ದು, ಅನ್ಮ್ಯಾರಿಡ್ ಇದ್ದಾಗ ಆಗಿದ್ದಿದ್ರೆ
I don't know how that would be. ಇವಾಗ ನಂದು ಮೇನ್ ಗೋಲ್ ಏನಂದರೆ ವೆಯ್ಟ್ ರೆಡ್ಯೂಸ್ ಮಾಡೋದು, ಫಿಟ್ ಆಗಿರೋದು, ಡಯಟ್ ಫುಡ್ ತಿನ್ನೋದು, ಗೆಟಿಂಗ್ ಬ್ಯಾಕ್ ಟು ನಾರ್ಮಲ್ ಲೈಫ್. ಈ ತರ ವೆಂಕಿನೂ ನೋಡಲ್ಲ, ಹಿಂದೆ ನೋಡಿದ್ ವೆಂಕಿನೂ ನೋಡಲ್ಲ, ಮುಂದೆ ನೋಡುವ ವೆಂಕಿ ಬೆಂಕಿ. ಗೆಟಿಂಗ್ ಬ್ಯಾಕ್ ಟು ನಾನು ಹೆಂಗೆ ಬೆಂಕಿ ಲೈಫ್ 17-18 ಇಯರ್ಸ್ನಲ್ಲಿ ನಾನು ಹೆಂಗಿದ್ನೋ ಆ ಥರ ಐ ಶುಡ್ ಬಿ ಬ್ಯಾಕ್. He's gonna document everything, guys, because this journey definitely wasn't easy at all. ಇವಾಗ ನಾವು 2 ನಿಮಿಷ ಕುತ್ಕೊಂಡು ಮಾತಾಡ್ತಿದ್ದೀವಿ ಅಥವಾ 4 ನಿಮಿಷ, ಬಟ್ ಆ ಜರ್ನಿ ಅವ್ನ್ ಗೊತ್ತು, ನನಗೆ ಗೊತ್ತು. ವಾಟ್ ವಿ ವೆಂಟ್ ಇನ್ನೊಂದು ಹೇಳ್ಬೇಕು, ನಿಮ್ ಜೊತೆ ಯಾರು ಇರಲ್ಲ. ಐ ಥಿಂಕ್ ಪೀಪಲ್ ನೋ, ಬಟ್ ಮಾಡಿಲ್ಲ ನೀನು. ಅದೇ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಎಷ್ಟೊಂದು ಜನ ಹಂಗ್ ಮಾಡಿದಾರಲ್ಲ. ಸೊ ಐ ಡು ಇವನ್ ಕೇರ್. ದಟ್ಸ್ ವಾಟ್ ಈ ಟೈಮ್ ನಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಯಾರು ಹೆಂಗೆ ಅವ್ರೆಂತವ್ರು ಏನು ಗೊತ್ತಿದ್ದೂನು ಹೆಂಗಿರ್ತಾರೆ ಅಂತ. ಈ ಒಂದು ಬಿಲ್ಡಿಂಗ್ ಪ್ರಾಬ್ಲಿ ಇದ್ರಲ್ಲಿ ನಾವೊಂದು ಬಟ್ ಡೋಂಟ್ ಥಿಂಕ್ ಇಟ್ಸ್ ಬ್ಲಾಂಕ್. ಈ ಒಂದು That's ಬಿಲ್ಡಿಂಗ್ ಅಲ್ಲಿ so ಐ ಥಿಂಕ್ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಒಂದು ಮನೆಗೆ ಒಂದು ಅಡ್ವಾನ್ಸ್ ಅಮೌಂಟ್ ಕೊಡ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ಈ ಪ್ರಾಪರ್ಟಿನ ಇವಾಗ ಮನೆ ಕರ್ಕೊಂಡು ಹೋಗೋ ಸಮಯ, ಈ ಒಂದು ಬಿಲ್ಡಿಂಗ್ ಕ್ಲಿಯರ್ ಮಾಡಿ. ಸೊ ಲೆಟ್ಸ್ ಡೂ ದ್ಯಾಟ್. ಬಿಲ್ಲಿಂಗ್ ಎಲ್ಲ ಕನ್ಫರ್ಮ್ ಮಾಡಾದ್ಮೇಲೆ ಅವರು ಇನ್ಶೂರೆನ್ಸಿಗೆ ಕಳಿಸ್ತಾರೆ. ಅದು ಅಪ್ರೂವಲ್ ಆದಮೇಲೆ ನಾವು ರಿಮೈನಿಂಗ್ ಏನಿದೆ ಅದನ್ನು ಕಟ್ಟಿ ನಾವು ಅಲ್ಲಿಂದ ಹೊರಡ್ಬೋದು. ಸೊ ಅದೆಲ್ಲ ಮುಗೀತು. ನಮ್ಮ ಅಕ್ಕ ನಮ್ಮ ಭಾವ ಬಂದರು. ನಮ್ಮ ಜೊತೆಗೆ ನಮ್ಮ ಅವ್ಯುಕ್ ಕೂಡ ಬಂದಿದ್ದಾನೆ ನೋಡಿ. ಸೊ ನಮ್ಮನ್ನ ಪಿಕ್ ಮಾಡಿಕೊಂಡು ಪಾಪ ಕರ್ಕೊಂಡು ಹೋಗಲಿಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅವ್ರಿಗೆ. ಅವರು ಪಾಪ ಕೆಲಸ ಮಾಡಿಕೊಂಡೇ ಬಂದರು, ಯಾಕೆಂದರೆ ಮಂಡೇ ಆಗಿದ್ದರಿಂದ. ಸೊ ಬರ್ತಾ ನಾವು ಅಲ್ಲಿ ನಮ್ಮ ಮನೆ ಹತ್ರ ಒಂದು ದೇವಿ ಟೆಂಪಲ್ ಇದೆ, ಗುಪ್ತ ವಾರಾಹಿ ನವರಾತ್ರಿ ನಡೀತಾ ಇತ್ತು. ಸೊ ನನಗೆ ಕಾಣಿಸೋದೆಂತ ಅಂದರೆ ಅಲ್ಲಿ ವಾರಾಹಿದು ಹಾಕಿದ್ರು ಅವತ್ತಿಂದ ಅವತಾರ ಅಂದ್ಬಿಟ್ಟು ಅಂತ. ತುಂಬಾ ಡಿವೈನ್ ಅನಿಸ್ತಾ ಇತ್ತು. ಬಟ್ ನಾನು ಎಷ್ಟೇ ಝೂಮ್ ಮಾಡಿ ಇದ್ರಲ್ಲಿ ನೋಡಿದ್ರು ಅಷ್ಟು ಗೊತ್ತಾಗ್ಲಿಲ್ಲ. ನಮ್ಮ ಮಮ್ಮಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಹಸ್ಬೆಂಡ್ಗೆ ನಮ್ಮ ಹಸ್ಬೆಂಡ್ಗೆ ಅಂತ ಮಾಡಿ ಕೊಡ್ತಿದ್ದಾರೆ. ಮುದ್ದಿನಂತ ಅತ್ತೆ ಪನ್ನೀರ್ ಪೀಸಿ ಚೀನ್ಸ್ ಫುಲ್ ಪ್ರೋಟೀನ್. ಕಿಕಿಗೆ ಪುಣ್ಯ ಮಾಡಿದ್ದಾನೆ. ರೈಸ್, ಎಗ್, ಸೊಪ್ಪು ಸಾರು, ಮತ್ತೆ ಆಕ್ಚುಲಿ ಮುದ್ದೆ ಇನ್ನ ದಪ್ಪ ಇರಬೇಕು, ಬಟ್ ಇಟ್ಸ್ ಓಕೆ. ಮೊಸರು, ಮಜ್ಜಿಗೆ, ಪನ್ನೀರ್, ಕ್ಯಾರೆಟ್ ಆ್ಯಂಡ್ ರುಚಿಗೆ ಉಪ್ಪಿನಕಾಯಿ. ಅಷ್ಟೇ ಮಮ್ಮಿ? ಎನಿಥಿಂಗ್ ಎಲ್ಸ್? ಒಂದು ಬ್ಯಾನಾನಾ. This is the meal prep. ಎತ್ತಕ್ಕಾಗ್ತಾಯಿಲ್ಲ ಗೈಸ್, ಒಂದು ನಿಮಿಷ. ಮೆನ್ಯೂ ಚೆನ್ನಾಗಿದ್ರೆ ಆರ್ಡರ್ ಮಾಡ್ಬೇಕಂತೆ ಡೈಲಿ. ಮಂಜುಳಾಸ್ ಕಿಚನ್. ಇಷ್ಟೇ ನಿಂದು ರೈಸ್. ಆಕ್ಚುಲಿ ಸ್ವಲ್ಪ ಅದನ್ನ ಒಳಗಡೆ ಹಿಂಗೆ ಇಸ್ಕಿ ಹಾಕ್ಯಾರಮ್ಮ. ಆಕ್ಚುಲಿ ಜಾಸ್ತಿನೇ ರೈಸ್. ಬಟ್ ಇಟ್ಸ್ ಓಕೆ, ಇವಾಗ ತಿನ್ನೋ ಅದನ್ನ ಪರವಾಗಿಲ್ಲ. ಫುಲ್ಲು ಡಿಸೈನ್ ಸೋ ಕಲರ್ಫುಲ್, ರೈಟ್? ನೆನ್ನೆನೂ ಹಿಂಗೆ ಇತ್ತು, ಮೊನ್ನೆನೂ ಹಿಂಗೆ ಇತ್ತು, ಇವತ್ತು ಹಿಂಗೆ ಇದೆ, ತಿನ್ನು. ಇದಾದ್ಮೇಲೆ ಮಾತ್ರ ಇದೆ ನಿಂದು. ನೋಡಿ ಈ ಮುದ್ದೆ ಸೈಜ್ ನೋಡಿ. ನಮ್ಮಮ್ಮ ಇನ್ನ ಎಷ್ಟು ನನ್ನ ಪುಟ್ಟು ಮಗು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಅಯ್ಯೋ ಇವಳು ತಿನ್ನೋದಿಷ್ಟೇ ಅಂತ. ಅದೇ ಹೇಳ್ತಾರಲ್ಲ, ಎಷ್ಟೇ ಮಕ್ಕಳು ದೊಡ್ಡವರಾದ್ರು ಅಮ್ಮಂದಿರಿಗೆ ನಾವು ತುಂಬಾ ಪುಟ್ಟು ಮಕ್ಕಳು ಅಂತ, ಅದು ಇದ್ರಲ್ಲಿ ಗೊತ್ತಾಗ್ತದೆ. ಅಲ್ಲಿ ಇಡ್ಬೇಡಿ ಮಮ್ಮಿ, ಅಲ್ಲಿ ಇದಾಗತ್ತದ. ಸೈಜ್ ನೋಡಿ, ಇವ್ರಿ ಬ್ರಾಟ ನೋಡಿ, ಇಲ್ಲಿ ಅವನಿಗೆ ತಿನ್ಸಕ್ ನಮ್ಮಮ್ಮ. ಇದೊಂದು 3 ತುತ್ತು ಅಷ್ಟೇ ಗೈಸ್. ನಾನು ಅಮ್ಮಂಗೆ ಹೇಳ್ಬೇಕು, ಮಮ್ಮಿ ನಾನು ತುಂಬ ದೊಡ್ಡೋಳಾಗಿದ್ದೀನಿ, ನನಗೂ ಒಂದು ಸ್ವಲ್ಪ ದೊಡ್ಡ ಮುದ್ದೆ ಕೊಡು ಅಂತ. ಲೆಟ್ಸ್ ಈಟ್ ದಿಸ್. ತುಂಬ ದೊಡ್ಡ ಮುದ್ದೆ. ಗಾಡಿ ಎಷ್ಟೊಂದು ದಿನ ಆದ್ಮೇಲೆ ನಾನು ತೊಗೊಂಡು ಹೋಗ್ತಿದ್ದೀನಿ, ಅದಕ್ಕೆ ಫುಲ್ ರೊಚ್ಚಿಗೆ ಕ್ಲೀನ್ ಮಾಡ್ತಾವ್ರೆ ನಮ್ಮಪ್ಪ. ಬೇರೆ ಡಿಸಿಪ್ಲಿನ್ ನಮಗೂ ಬರಲ್ಲ, ಏನು ಮಾಡಲ್ಲ ಪಾಪ. ನಾನು ನಿಮ್ಮ ಗಾಡಿನ ಯೋಚನೆ ಮಾಡಿಬಿಡಿ. ಆಯಿತು. ಮಧ್ಯ ಬಿಟ್ಸ್ ಆ್ಯಂಡ್ ಪೀಸಸ್ ಮಾತ್ರ ಹಾಕ್ಲಿಕ್ಕಾಯ್ತು. ಇದು ಬ್ರೇಕ್ಫಾಸ್ಟ್. ಅದನ್ನು ತಿಂದ್ಬಿಟ್ಟು ನಾನು ಪಾಪ ಸ್ಪೆಕ್ಸ್ ಅದನ್ನು ನೋಡ್ಲಿಕ್ಕೆ ಹೋದ್ವಿ. ನನ್ನ ಸ್ಪೆಕ್ಸ್ ಬೇರೆ ಮುರಿದೋಗ್ಬಿಟ್ಟಿತ್ತು. ಸೊ ಟೈಮ್ ಅಂತಾರಲ್ಲ, ಎಲ್ಲ ಒಟ್ಟಿಗೆ ಬರುತ್ತೆ, ಹಾಗೆ ಬಂತು. ಖರ್ಚು ಮೇಲೆ ಖರ್ಚು. ರೈಟ್, ದ್ಯಾಟ್. ಅಕ್ಕ ಬಾವ ಬಂದಿದ್ರು ಆ್ಯಂಡ್ ಹೊರಟ್ರು. ಪಪ್ಪ ಮಮ್ಮನೂ ನಮ್ಮ ಮನೇಲೇ ಇದ್ರು, ಅವರು ಹೊರಟ್ರು. ಐ ಥಿಂಕ್ ದಟ್ಸ್ ದ್ಯಾಟ್. ಇನ್ಮೇಲೆ ನಾನೇ ಎಲ್ಲ ಕುಕಿಂಗ್ ಇರುತ್ತೆ, ನಂದೇ ಎಲ್ಲ ಇರುತ್ತೆ. ಪಪ್ಪ ಮಮ್ಮ ಇದ್ದಾಗ ಈಸಿ ಇತ್ತು. ಲೈಕ್ ಅವ್ರು ಬಂದು ಮಮ್ಮಿ ಕುಕಿಂಗ್ ಮಾಡ್ತಾಯಿದ್ರು, ಪಪ್ಪ ಹ್ಯಾಪಿನ ವಾಕಿಂಗ್ ಅದು ಇದು ನೋಡ್ಕೊತಾ ಇದ್ರು, ಆ್ಯಂಡ್ ನಾನು
ಕೀಕಿ ಜೊತೆಲಿ ಇರ್ತಿದ್ವಿ, ಅವನಿಗೆ ನಾನು ಜೊತೆಲಿ ಇರ್ತಾ ಇದ್ದೆ. ಈಗ ಒಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ. ಅಫ್ಕೋರ್ಸ್ ಅವರು ಕೂಡ, ಅವ್ರಿಗೂ ಅಂತೊಂದು ಮನೆ ಇದೆ, ಎಷ್ಟು ದಿನ ಅಂತ ಡೋರ್ ಕ್ಲೋಸ್ಡ್ ಆಗೇ ಇರೋಕ್ಕಾಗತ್ತೆ ಅಲ್ವಾ, ಅವರು ಕೂಡ ಹೋಗಬೇಕು. ಸೊ ಅವ್ರದ್ದು ಇರುತ್ತೆ. ಐ ಥಿಂಕ್ ಇನ್ಮೇಲೆ ಎಲ್ಲ ನನ್ನ ಒಂದು ಇದಾಗಿರುತ್ತೆ. ಸೊ ನಾನು ಏನೇನು ಕುಕ್ಕಿಂಗ್ ಮಾಡ್ತೀನಿ ಅಂತ ನಾನು ಎಷ್ಟೊಂದು ಅಂದ್ಕೊಂಡೆ, ಪಪ್ಪ ಮಮ್ಮ ಇರಬೇಕಾದ್ರೆ ವ್ಲಾಗ್ ಮಾಡೋದಾ, ಡೈಲಿ ವ್ಲಾಗ್ ಆ ಥರ ಅಂತ. ಯಾಕೆಂದರೆ ಅಮ್ಮ ತುಂಬ ಕಲರ್ಫುಲ್ ಆಗಿ ಊಟ ಎಲ್ಲ ರೆಡಿ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಡಿನ್ನರ್ ಆ ಥರ. ಸೊ ಈಗ ಇನ್ಮೇಲೆಲ್ಲ ನಂದಿರೋದು, ಅದನ್ನು ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನಾನು ತುಂಬ ಆಕ್ಯುಪೈಡ್ ಆಗಿದ್ದೆ, ಅವನ ಜೊತೆಲೇ ಇರಬೇಕಿತ್ತು ನಾನು. ಸೊ ಐ ಥಿಂಕ್ ಎಲ್ಲದು ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಯಿತು. ಅದಕ್ಕೆ ನಾನು ಬಿಟ್ಸ್ ಆ್ಯಂಡ್ ಪೀಸಸ್ ಥರ ವ್ಲಾಗ್ ಒಳಗಡೆ ಹಾಕಿದ್ದೀನಿ ಎಲ್ಲ. ಈ ವ್ಲಾಗಲ್ಲಿ ಕೆಲವೊಂದೊಂದಿರುತ್ತೆ, ಕೆಲವೊಂದೊಂದಿರಲ್ಲ. ಐ ಹೋಪ್ ನಿಮಗೂ ಅರ್ಥ ಆಗುತ್ತೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಲವ್, ಪ್ರೀತಿ, ಆಶೀರ್ವಾದ ಎಲ್ಲದಕ್ಕೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಒಂದು ಸರ್ಜರಿ ಜರ್ನಿ ಮುಗಿದಿದೆ. ಇನ್ನೇನಿದ್ರು ನನ್ನ ಬರ್ಡೇಗೆ ನೇಲ್ ಎಕ್ಸ್ಟೆನ್ಷನ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮಾಡಿಸ್ಕೊಂಡಿರೋದು. ನೋಡಿ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನನ್ನ ಡ್ರೆಸ್ ಕಲರ್ ಏನಂತ. ಇದು ಆ್ಯಕ್ಚುಲಿ ಅದಕ್ಕೆ ಅಂದರೆ ಸ್ಪೆಷಲ್ಲಾಗಿ ಮಾಡಿಸ್ಕೊಂಡಿರುವಂಥದ್ದು. ಆ್ಯಂಡ್ ಸ್ವಲ್ಪ ಹೇರ್ ಕಟ್ ಕೂಡ ಮಾಡಿಸ್ಕೊಳ್ಬೇಕು. ನಾನು ಆ್ಯಕ್ಚುಲಿ ನಾನೇನೋ ಮಾಡ್ಕೊಳಕ್ಕೆ ಹೋಗಿ ಅದೊಂದು ಸ್ವಲ್ಪ ಫ್ರಂಟಲ್ಲಿ ಅಬ್ದುಲ್ ಕಲಾಂ ಹೇರ್ ಕಟ್ ಥರ ಆಗೋಗಿದೆ. ಆ್ಯಂಡ್ ಐ ಡೋಂಟ್ ನೋ ವೈ. ಸೊ ಐ ಥಿಂಕ್ ಐ ನೀಡ್ ಟು ಫಿಕ್ಸ್ ಇಟ್. ನಾಳೆ August 2nd, ಟುಮಾರೋ. ಸೊ ಇನ್ಮೇಲೆ ಜಾಸ್ತಿ ಥರ ಆ್ಯಕ್ಷನ್ಸ್ ಇರುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾಕೆಂದರೆ ನೇಲ್ ಎಕ್ಸ್ಟೆನ್ಷನ್ ಮಾಡಿಸಿದ್ದೀನಿ. ಐ ಥಿಂಕ್ ನನ್ನ ಒಂದು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಇದು ಆಲ್ರೆಡಿ ತುಂಬ ಲಾಂಗ್ ಆಗಿದೆ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.